गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 21 ಆಗಸ್ಟ್ 2026 ಶುಕ್ರವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:03, ಸೂರ್ಯಾಸ್ತ ಸಂಜೆ 6:34. ಈ ದಿನ ನವಮಿ ತಿಥಿ ಇರತಕ್ಕಂಥ ದಿನ, ಅನುರಾಧ ನಕ್ಷತ್ರ, ವೈದ್ಯತಿ ಯೋಗ, ಬಾಲವಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥ ಸಮಯ ಸಂಜೆ 6:09 ಸಂಜೆ 7:57 ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 8:34 ಬೆಳಗ್ಗೆ 9:24 ಈ ದಿನದ ರಾಹುಕಾಲ ಬೆಳಗ್ಗೆ 10:45 ಮಧ್ಯಾಹ್ನ 12:19 ಈ ದಿನದ ಯಮಗಂಡ ಕಾಲ ಮಧ್ಯಾಹ್ನ 3:26 ಸಂಜೆ 5 ಈ ದಿನದ ಗುಳಿಕ ಕಾಲ ಬೆಳಗ್ಗೆ 7:37 ಬೆಳಗ್ಗೆ 9:11 ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:27 ಬೆಳಗ್ಗೆ 5:15 ಈ ದಿನದ ಅಮೃತ ಕಾಲ ಬೆಳಗ್ಗೆ 4:55 ಬೆಳಗ್ಗೆ 6:43 ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಬೆಳಗ್ಗೆ 11:54 ಬೆಳಗ್ಗೆ 12:44 ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು 12 ರಾಶಿಗಳ ಫಲವನ್ನು ನೋಡೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಕ್ರವಾರದ ಸೌಂದರ್ಯ ಕಾರಕ ಹಾಗೂ ನಿಮ್ಮ ರಾಶ್ಯಾಧಿಪತಿ ಮಂಗಳನ ತೇಜಸ್ಸಿನ ಪ್ರಭಾವದಿಂದಾಗಿ ಈ ದಿನವು ಅತ್ಯಂತ ಸುಖಕರ, ಪ್ರಸನ್ನ ಹಾಗೂ ಉತ್ಸಾಹದಾಯಕವಾಗಿರಲಿದೆ. ಮನಸ್ಸಿನಲ್ಲಿದ್ದ ದುಗುಡಗಳು ನಿವಾರಣೆಯಾಗಿ ಹೊಸ ಭರವಸೆ ಮೂಡುವಂತಹ ದಿನ. ಕಲಾತ್ಮಕ ಆಲೋಚನೆಗಳು ಹಾಗೂ ಹೊಸ ಸಂಪರ್ಕಗಳು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಹೆಚ್ಚಿನ ವೇಗ ನೀಡಲಿದೆ. ಈ ದಿನ ದಿನಗೂಲಿ ಮತ್ತು ಕಾರ್ಮಿಕರು, ಗಾರೆ ಕೆಲಸದವರು, ಕಾಂಟ್ರಾಕ್ಟರ್ ಆಧಾರದಲ್ಲಿ ದುಡಿಯತಕ್ಕಂಥವರಿಗೆ, ಕಷ್ಟಪಟ್ಟು ಶ್ರಮಿಸುವ ಕಾರ್ಮಿಕರಿಗೆ ಇಂದು ಹೊಸ ಕೆಲಸದ ಸ್ಥಳಗಳಲ್ಲಿ ಉತ್ತಮ ಅವಕಾಶಗಳು ಲಭಿಸಲಿದೆ. ಶ್ರಮಕ್ಕೆ ತಕ್ಕಂತೆ ಕೂಲಿ ಹಣವು ಕೈ ಸೇರಲಿದ್ದು ಸಂತೃಪ್ತಿ ದೊರಕುವಂತಹ ದಿನ. ವಾಹನ ಚಾಲಕರಿಗೆ, ಆಟೋ ಟ್ಯಾಕ್ಸಿ ಹಾಗೂ ಬಸ್ ಚಾಲಕರಿಗೆ, ಲಾರಿ ಚಾಲಕರಿಗೆ ದಿನಪೂರ್ತಿ ಅನುಕೂಲಕರ ಓಡಾಟವಿರಲಿದೆ. ಪ್ರಯಾಣಿಕರಿಂದ ಉತ್ತಮ ಸಹಕಾರ ಸಿಗಲಿದ್ದು ಸವಾರಿಗಳು ಹೆಚ್ಚಿನ ದಿನದ ಗಳಿಕೆಯಲ್ಲಿ ಏರಿಕೆ ಕಂಡು ಬರಲಿದೆ. ಸಣ್ಣ ಕೆಲಸಗಾರರು, ಗ್ಯಾರೇಜಿನಲ್ಲಿ, ವರ್ಕ್ ಶಾಪ್, ಹೋಟೆಲ್ ಹಾಗೂ ಸಣ್ಣ ಅಂಗಡಿಗಳಲ್ಲಿ ಕೆಲಸ ಮಾಡುವ ನೌಕರರಿಗೆ ಯಜಮಾನರಿಂದ ಗೌರವ ಸಿಗಲಿದೆ. ಆಫೀಸ್, ಕಾರ್ಪೊರೇಟ್ ಸಿಬ್ಬಂದಿಗಳಿಗೆ ಸಹೋದ್ಯೋಗಿಗಳ ನಡುವೆ ಸೌಹಾರ್ದತೆ ಹೆಚ್ಚಿ ಹಳೆಯ ಬಾಕಿ ಕೆಲಸಗಳು ಶೀಘ್ರವಾಗಿ ಪೂರ್ಣಗೊಳ್ಳತಕ್ಕಂಥ ದಿನ. ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರಿಗೆ ಹಣ್ಣು ಹಂಪಲು, ಹೂವಿನ ಮಾರಾಟ ಹಾಗೂ ಗೂಡಂಗಡಿಗಳಲ್ಲಿ ಸಣ್ಣ ಪುಟ್ಟ ಗ್ರಾಹಕರಿಗೆ ಹರಿವು ಹೆಚ್ಚಾಗಿರಲಿದ್ದು ಹಾಗೂ ಫ್ಯಾಷನ್ ಮತ್ತು ಪ್ರಸಾಧನ ಸಾಮಗ್ರಿ ವ್ಯಾಪಾರಿಗಳಿಗೆ ಉತ್ತಮ ಮಾರಾಟವಾಗಿ ಒಳ್ಳೆಯ ಧನ ಸಂಚಾರದ ಚುರುಕಿರತಕ್ಕಂಥ ದಿನ. ಈ ದಿನ ಎಲೆಕ್ಟ್ರಿಕಲ್ ವ್ಯಾಪಾರಿಗಳಿಗೆ, ಹೋಟೆಲ್ ಉದ್ಯಮ ನಡೆಸುವವರಿಗೆ ನಿರೀಕ್ಷಿತ ಹೂಡಿಕೆಯಿಂದ ಹಠಾತ್ ಧನಲಾಭದ ಯೋಗವಿದೆ. ಹಣಕಾಸಿನ ಹರಿವು ಆಶಾದಾಯಕವಾಗಿರಲಿದೆ. ಆಕಸ್ಮಿಕ ಲಾಭ ಅಥವಾ ದೀರ್ಘಕಾಲದಿಂದ ಬಾರದೆ ಉಳಿದಿದ್ದ ಹಳೆಯ ಹಣ, ಬಾಕಿ ಹಣ ವಸೂಲಾಗುವ ಲಕ್ಷಣಗಳಿದೆ. ಈ ದಿನ ದಿನಸಿ ಅಥವಾ ವಾಹನ ದುರಸ್ತಿ ಮತ್ತು ನವೀಕರಣಕ್ಕಾಗಿ ವಿಶೇಷವಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ವಿಶೇಷವಾಗಿ ಮನೆಯಲ್ಲಿ ಹರ್ಷದಾಯಕ ಹಾಗೂ ಸಂಭ್ರಮದ ವಾತಾವರಣವಿರಲಿದೆ. ದಂಪತಿಗಳ ನಡುವೆ
ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದ್ದು ಸಂಜೆ ವೇಳೆಗೆ ಕಿರು ಪ್ರವಾಸ, ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡುವ ಯೋಜನೆ ರೂಪುಗೊಳ್ಳತಕ್ಕಂಥ ದಿನ. ದೈಹಿಕವಾಗಿ ಉಲ್ಲಾಸ ಮತ್ತು ಶಕ್ತಿ ಅನುಭವಿಸಲಿದ್ದೀರಿ. ಕಾಲೋಚಿತ ವಾತಾವರಣದ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ನಿರ್ಜಲೀಕರಣ ಆಗದಂತೆ ಜಾಗರೂಕತೆ ಮಾಡಿ. ದಿನಪೂರ್ತಿ ಅಧಿಕ ನೀರು, ಮಜ್ಜಿಗೆ, ನೈಸರ್ಗಿಕ ಪಾನೀಯಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಹಿತಕರ. ತರಕಾರಿ, ಹೂವು, ಹಣ್ಣು, ಹಂಪಲು ಬೆಳೆಗಾರರಿಗೆ, ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಮತ್ತು ಸೂಕ್ತ ಬೇಡಿಕೆ ಸಿಗುವಂತಹ ದಿನ. ಕೃಷಿ ಭೂಮಿಯಲ್ಲಿ ನೀರಾವರಿ ವ್ಯವಸ್ಥೆ ಸುಧಾರಣೆಗೆ, ಬೆಳೆ ರಕ್ಷಣೆಗೆ ಸಮಯ ವಿನಿಯೋಗಿಸತಕ್ಕಂಥ ದಿನ. ಈ ದಿನ ವಿದ್ಯಾಭ್ಯಾಸದಲ್ಲಿ ಗಾಯನ, ತಾಂತ್ರಿಕ ಶಿಕ್ಷಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮೂಡುವಂತಹ ದಿನ, ಪ್ರೋತ್ಸಾಹ ಸಿಗುವಂತಹ ದಿನ. ಇಂದು ಶುಕ್ರವಾರವಾದ್ದರಿಂದ ವಿಶೇಷವಾಗಿ ಸಿಂಧೂರ ಪ್ರಿಯನಾದ ಬೆಟ್ಟದ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೂ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸ್ಮರಿಸುವುದರಿಂದ ವಿಶೇಷವಾಗಿ ಶುಭ ಫಲವಿದೆ. ಹಸುವಿಗೆ ಹಸಿರು ಹುಲ್ಲನ್ನು ನೀಡಿ, ಬೆಲ್ಲವನ್ನು ನೀಡಿ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಕಾರ್ಯಗಳು ವಿಘ್ನಗಳೆಲ್ಲ ಪರಿಹಾರವಾಗಿ ಶುಭ ದೊರೆಯಲಿದೆ. ಈ ದಿನ ವಿಶೇಷವಾಗಿ ನಿಮ್ಮ ಶುಭ ಸಮಯ ಬೆಳಗ್ಗೆ 8:15ರಿಂದ ಬೆಳಗ್ಗೆ 9:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ದಿನದ ನಿಮ್ಮ ಶುಭ ಫಲಕ್ಕಾಗಿ ಈ ದಿನ ನೀವು ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡಬಹುದು. ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಸೌಮ್ಯ ಪ್ರಭಾವ ಮತ್ತು ದೈವಿಕ ಅನುಗ್ರಹದಿಂದಾಗಿ ಇಡೀ ದಿನ ಮನಸ್ಸಿನಲ್ಲಿ ಸಂತಸ ಹಾಗೂ ನೆಮ್ಮದಿ ನೆಲೆಸುವಂತಹ ದಿನ. ದೀರ್ಘಕಾಲದಿಂದ ಬಗೆಹರಿಯದೇ ಇದ್ದ ಸಂಕೀರ್ಣ ಸಮಸ್ಯೆಗಳಿಗೆ ಸರಳ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ನಿಮ್ಮ ಸೌಮ್ಯ ನಡವಳಿಕೆ ಹಾಗೂ ಸಮಯೋಚಿತ ನಿರ್ಧಾರಗಳು ನಿಮ್ಮ ಸುತ್ತಮುತ್ತಲಿನವರ ಮೇಲೆ ಧನಾತ್ಮಕ ಪರಿಣಾಮ ಬೀರಲಿದೆ. ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಕಾರ್ಮಿಕರಿಗೆ, ಗಾರೆ ಕೆಲಸದವರಿಗೆ, ಪೇಂಟಿಂಗ್ ಮಾಡತಕ್ಕಂಥವರಿಗೆ, ಟೈಲ್ಸ್ ಹಾಕುವಂಥವರಿಗೆ, ದಿನಗೂಲಿ ಆಧಾರದಲ್ಲಿ ದುಡಿಯತಕ್ಕಂಥವರಿಗೆ, ಕಾಂಟ್ರಾಕ್ಟರ್ಗಳಿಂದ ಒಳ್ಳೆಯ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಲಭಿಸಲಿದೆ ಹಾಗೂ ಶ್ರಮಕ್ಕೆ ತಕ್ಕಂತಹ ಕೂಲಿ ಹಣವು ಕೈ ಸೇರುವಂತಹ ಒಂದು ಸಮಾಧಾನ ತಂದುಕೊಡಲಿದೆ. ವಿಶೇಷವಾಗಿ ವಾಹನ ಚಾಲಕರಿಗೆ, ಗೂಡ್ಸ್ ವಾಹನ ಚಾಲಕರಿಗೆ ದಿನಪೂರ್ತಿ ಅನುಕೂಲಕರ ಓಡಾಟವಿರಲಿದೆ. ಸವಾರಿಗಳು ಹಾಗೂ ಹೆಚ್ಚಿನ ದಿನದ ಗಳಿಕೆ ಉತ್ತಮವಾಗಿರಲಿದೆ. ಇಂಧನ ಖರ್ಚು ಕಳೆದು ಕೈಯಲ್ಲಿ ಉತ್ತಮ ಲಾಭ ದೊರೆಯುವಂತಹ ದಿನ. ಈ ದಿನ ಗ್ಯಾರೇಜ್ ಹಾಗೂ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ಗಳು, ಹೋಟೆಲ್ ಸಿಬ್ಬಂದಿ, ಸಣ್ಣ ಮಳಿಗೆಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಯಜಮಾನರಿಂದ ಪ್ರೋತ್ಸಾಹ ಸಿಗಲಿದೆ. ಸಹೋದ್ಯೋಗಿಗಳ ಜೊತೆಗಿನ ಸಹಕಾರದಿಂದ ನಿಗದಿತ ಕೆಲಸಗಳನ್ನು ಬೇಗ ಮುಗಿಸಲಿದ್ದೀರಿ. ಈ ದಿನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರಿಗೆ, ಬೇಕರಿಗಳಲ್ಲಿ, ಸಿಹಿ ತಿಂಡಿ ಅಂಗಡಿಗಳಲ್ಲಿ, ತರಕಾರಿ ಮಾರಾಟಗಾರರು, ಕಿರಾಣಿ ಅಂಗಡಿ, ತಳ್ಳುವ ಗಾಡಿ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರವಾಗಲಿದೆ ಹಾಗೂ ಟೈಲರಿಂಗ್ ಶಾಪು, ಬಟ್ಟೆ ಅಂಗಡಿಯವರಿಗೆ, ಶೃಂಗಾರ ಮಾಡತಕ್ಕಂಥವರಿಗೆ ಒಳ್ಳೆಯ ಧನ ಲಾಭದ ಯೋಗವಿರತಕ್ಕಂಥ ದಿನ. ಇತರ ವ್ಯಾಪಾರ ಮಾಡತಕ್ಕಂಥವರಿಗೆ ಹಾಲಿನ ಉತ್ಪನ್ನದಲ್ಲಿ ಹಾಗೂ ಫರ್ನಿಚರ್ ಮತ್ತು ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಗೆ ಉತ್ತಮ ಲಾಭದ ಏರಿಕೆ ಇರತಕ್ಕಂಥ ದಿನ. ಆರ್ಥಿಕ ಪರಿಸ್ಥಿತಿಯು ಸುಭದ್ರವಾಗಿದ್ದು ಆಕಸ್ಮಿಕ ಧನಾಗಮನಕ್ಕೆ ಅವಕಾಶವಿದೆ. ಹಳೆಯ ಸಾಲದ ಕಂತುಗಳನ್ನು ತೀರಿಸಲು ಮಾರ್ಗಗಳು ಸುಗಮವಾಗಲಿದೆ. ಗೃಹ ಬಳಕೆಯ ವಸ್ತುಗಳ ಖರೀದಿ, ಮಕ್ಕಳ ಶೈಕ್ಷಣಿಕ ವೆಚ್ಚ ಹಾಗೂ ಕುಟುಂಬದ ಅವಶ್ಯಕತೆಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವ ಅಥವಾ ಸಣ್ಣ ಪ್ರವಾಸ ಕೈಗೊಳ್ಳುವ ಯೋಜನೆ ರೂಪುಗೊಳ್ಳಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುವಂತ ದಿನ. ದೈಹಿಕವಾಗಿ ಉಲ್ಲಾಸ ಮತ್ತು ಪ್ರಸನ್ನತೆ ಕಾಯ್ದುಕೊಳ್ಳಲಿದ್ದೀರಿ. ಕಣ್ಣಿನ ಆಯಾಸ ಅಥವಾ ಸಣ್ಣ ಪುಟ್ಟ ನೀರುಕೋಲದ ತೊಂದರೆ ತಪ್ಪಿಸಲು ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ನೀರು ಸೇವಿಸುವುದು ಸೂಕ್ತ. ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂವಿನ ಕೃಷಿ, ತೆಂಗು, ಅಡಿಕೆ ಹಾಗೂ ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯಲಿದೆ. ಕೃಷಿ ಯಂತ್ರೋಪಕರಣಗಳ ದುರಸ್ತಿ, ಹೊಸ ನೀರಾವರಿ ಯೋಜನೆಯ ಕೆಲಸಗಳು ಸುಸೂತ್ರವಾಗಿ ನೆರವೇರುವಂತಹ ದಿನ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಗೀತ, ಫ್ಯಾಷನ್ ಡಿಸೈನಿಂಗ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ಒಳ್ಳೆಯ ಶುಭ ಫಲಗಳನ್ನು ಹೊಂದುವಂತಹ ದಿನ.
ಇನ್ನು ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಮಾಡಿ ಹಾಗೂ ವಿಶೇಷವಾಗಿ ಯಾರಿಗಾದರೂ ಕಲ್ಲು ಸಕ್ಕರೆಯನ್ನು ದಾನ ಮಾಡಿ ಈ ದಿನ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಹಾಗೂ ಸಕಲ ಕಾರ್ಯದ ವಿಘ್ನಗಳು ನಿವಾರಣೆಯಾಗಿ ಸರ್ವ ಯಶಸ್ಸು ಸಿಗತಕ್ಕಂಥ ಒಂದು ಯೋಗ ಪ್ರಾಪ್ತಿಯಾಗಲಿದೆ. ಈ ದಿನದ ನಿಮ್ಮ ಶುಭ ಫಲಕ್ಕಾಗಿ ಈ ದಿನ ನೀವು ವಜ್ರವನ್ನು ಧಾರಣೆ ಮಾಡಿಕೊಳ್ಳಬಹುದು. ಡೈಮಂಡ್ ಅನ್ನು ಹಾಕುವುದರಿಂದ ವಿಶೇಷವಾಗಿ ಹಾಗೂ ಮಾನಸಿಕ ನೆಮ್ಮದಿ ಕಾರ್ಯಸಿದ್ಧಿಯ ಯೋಗ ನಿಮಗೆ ದೊರೆಯಲಿದೆ. ಹಾಗೂ ವಿಶೇಷವಾಗಿ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿ ಬಣ್ಣ. ಈ ದಿನದ ನಿಮ್ಮ ಶುಭ ದಿಕ್ಕು ನೈಋತ್ಯ ದಿಕ್ಕು. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶುಕ್ರವಾರದ ದೈವಿಕ ಅನುಗ್ರಹ ಹಾಗೂ ನಿಮ್ಮ ರಾಶಿಯಾಧಿಪತಿ ಬುಧನ ಬೌದ್ಧಿಕ ಚಾಣಾಕ್ಷತೆಯಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಪ್ರಸನ್ನತೆ, ಹೊಸ ಆಲೋಚನೆಗಳು ಹಾಗೂ ಸಫಲತೆಯಿಂದ ಕೂಡಿರಲಿದೆ. ಸಮಯೋಚಿತ ನಿರ್ಧಾರಗಳಿಂದ ಕಠಿಣ ಸನ್ನಿವೇಶಗಳನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ. ಸಾಮಾಜಿಕವಾಗಿ ನಿಮ್ಮ ಮಾತಿಗೆ ಗೌರವ ವೃದ್ಧಿಯಾಗಲಿದ್ದು ಹೊಸ ಸಂಪರ್ಕಗಳು ವೃದ್ಧಿಯಾಗಲಿದೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಕಾರ್ಮಿಕರಿಗೆ, ಸಿಮೆಂಟ್ ಹಾಗೂ ಮರಗೆಲಸದವರಿಗೆ, ದಿನಗೂಲಿ ಮಾಡತಕ್ಕಂಥವರಿಗೆ, ನೌಕರರಿಗೆ ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕಂತಹ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರುವುದರಿಂದ ವಿಶೇಷವಾಗಿ ಹೊಸ ಸ್ಥಳಗಳಲ್ಲಿ ಉದ್ಯೋಗದ ಭರವಸೆಯು ಸಿಗುವುದರಿಂದ ಮನಸ್ಸಿಗೆ ಹಿತ ದೊರಕಲಿದೆ. ಇನ್ನು ವಾಹನ ಚಾಲನೆ ಮಾಡತಕ್ಕಂಥವರಿಗೆ ವಿಶೇಷವಾಗಿ ಆಟೋ, ಡೆಲಿವರಿ ಬಾಯ್ಸ್ ಹಾಗೂ ಕ್ಯಾಬ್ ಮತ್ತು ಲಾರಿ ಚಾಲಕರಿಗೆ ಉತ್ತಮವಾದಂತಹ ಚೇತರಿಕೆ ಕಂಡುಕೊಳ್ಳುವಂತಹ ದಿನ. ಸಂಚಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಳ್ಳಿ. ಸಣ್ಣ ಪುಟ್ಟ ಒಂದು ಸಮಸ್ಯೆಗೆ ಒಳಗಾಗುವಂತಹ ದಿನ. ಈ ದಿನ ಸಣ್ಣ ಸಿಬ್ಬಂದಿ, ಆಫೀಸ್ ಕೆಲಸ ಮಾಡತಕ್ಕಂಥವರಿಗೆ ಆಫೀಸ್ನಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ತಾಪತ್ರಯಗಳು, ತೊಂದರೆಗಳು ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಯಾರೊಂದಿಗಾದರೂ ಸಣ್ಣ ಪುಟ್ಟ ಆಗುವಂಥದ್ದು ಆಗಲಿದೆ. ಎಚ್ಚರಿಕೆ ಇರಲಿ. ಈ ದಿನ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರಿಗೆ, ಚಿಲ್ಲರೆ ಅಂಗಡಿಗಳಲ್ಲಿ, ಹಣ್ಣು ಹಂಪಲು, ಮೊಬೈಲ್ ಹಾಗೂ ಎಕ್ಸಸರೀಸ್ ಅಂಗಡಿಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಒಳ್ಳೆಯ ಆಕರ್ಷಕ ವ್ಯಾಪಾರವಾಗಿ ಲಾಭ ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ವಿಶೇಷವಾಗಿ ಮುಖ್ಯವಾಗಿ ಏಜೆನ್ಸಿ ವ್ಯಾಪಾರ ಹಾಗೂ ಇಂಟೀರಿಯರ್ ಡಿಸೈನಿಂಗ್ ಮಾಡತಕ್ಕಂಥವರಿಗೆ ಸಣ್ಣ ಪುಟ್ಟ ಒಂದು ಎಚ್ಚರಿಕೆ ಇರಲಿ. ತೊಂದರೆಗಳಿಗೆ ಒಳಗಾಗುವಂತ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಧನಾಗಮನವು ಸುಗಮವಾಗಲಿದೆ. ಹಳೆಯ ಬಾಕಿಯ ಹಣ ವಸೂಲಿಯಾಗುವ ಸಾಧ್ಯತೆ ಇರತಕ್ಕಂಥ ದಿನ. ಹಠಾತ್ ಧನ ಲಾಭದ ಯೋಗವಿದೆ. ಕಮಿಷನ್ ಮೂಲದ ಆದಾಯ ವೃದ್ಧಿಯಾಗತಕ್ಕಂಥ ಸಾಧ್ಯತೆ. ಕುಟುಂಬದ ನಿತ್ಯೋಪಯೋಗಿ ವಸ್ತುಗಳ ಖರೀದಿ ಮತ್ತು ಮಕ್ಕಳ ಶಿಕ್ಷಣದ ಅಗತ್ಯಗಳಿಗಾಗಿ ಹಣ ವೆಚ್ಚವಾಗಲಿದೆ. ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಒಂದು ಹರ್ಷದಾಯಕ ವಾತಾವರಣವಿರಲಿದೆ. ಒಡ ಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಸಹಕಾರ ದೊರೆಯಲಿದೆ. ಹಾಗೂ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಿ ಸೌಹಾರ್ದತೆ ಇರಲಿದೆ. ಪ್ರೇಮಿಗಳಿಗೆ ಸಂತಸ ತರುವಂತಹ ಶುಭ ವಾರ್ತೆ ಲಭಿಸತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ತೃಪ್ತಿದಾಯಕವಾಗಿದ್ದು ನರಗಳ ಆಯಾಸ, ಭುಜ, ಕತ್ತಿನ ನೋವು ಕಾಣಿಸಿಕೊಳ್ಳಬಹುದು. ಹಾಗೂ ಬೆನ್ನು ನೋವು ಕಾಣಿಸಿಕೊಳ್ಳತಕ್ಕಂಥ ದಿನ. ಆದಷ್ಟು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಆದಷ್ಟು ಸಾಕಷ್ಟು ನೀರನ್ನು ಸೇವಿಸತಕ್ಕಂಥದ್ದು, ಚೈತನ್ಯ ಆಹಾರ ಸೇವಿಸತಕ್ಕಂಥದ್ದು ಉತ್ತಮ. ಕೃಷಿಕರಿಗೆ ಇಂದಿನ ದಾಖಲೆ ಮಟ್ಟದ ತರಕಾರಿಗಳ ವ್ಯಾಪಾರವಾಗಲಿದೆ. ಹಲವು ಹಾಗೂ ಹೂವು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗತಕ್ಕಂಥ ದಿನ. ಕೃಷಿ ಉಪಕರಣಗಳ ಖರೀದಿಯನ್ನು ಮಾಡತಕ್ಕಂಥದ್ದು, ಭೂಮಿಯನ್ನು ಅಭಿವೃದ್ಧಿ ಮಾಡತಕ್ಕಂಥದ್ದು, ಕೆಲಸಗಳಲ್ಲಿ ಪ್ರಗತಿಯನ್ನು ಕಂಡು ಬರತಕ್ಕಂಥದ್ದು ಆಗಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸೈನ್ಸ್ ಹಾಗೂ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ, ತಂತ್ರಜ್ಞಾನ, ಮಾಧ್ಯಮ ಕ್ಷೇತ್ರದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಗ್ರಹಣ ಶಕ್ತಿ ಇರಲಿದೆ. ಅತ್ಯುತ್ತಮವಾಗಿರತಕ್ಕಂಥ ದಿನ. ನಿಮ್ಮ ವಿದ್ಯೆಗನುಗುಣವಾಗಿ ಒಳ್ಳೆಯ ಶುಭ ದೊರಕುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಶ್ರೀ ಕೃಷ್ಣನ ಆರಾಧನೆಯನ್ನು ಮಾಡಿ ಓಂ ಶ್ರೀ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪ ಮಾಡಿಕೊಳ್ಳಿ. ಸಾಧ್ಯವಾದಲ್ಲಿ ಈ ದಿನ ಬೇಳೆಕಾಳುಗಳನ್ನು ದಾನ ಮಾಡಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಶುಭ ಫಲಗಳಿದೆ. ಇನ್ನು ಈ ದಿನದ ನಿಮ್ಮ ಒಂದು ಅದೃಷ್ಟದ ಸಾಧ್ಯತೆಗಾಗಿ ನೀವು ಈ ದಿನ ಪಚ್ಚೆ ಹರಳನ್ನು ಬಳಸಿಕೊಳ್ಳಬಹುದು. ಒಳ್ಳೆಯ ಒಂದು ಸಂವಹನ ಕೌಶಲ್ಯ, ಕಾರ್ಯಸಿದ್ಧಿಗಾಗಿ ಈ ಪಚ್ಚೆ ಹರಳು ನಿಮಗೆ ಶುಭವನ್ನು ಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10:30ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ನೈಋತ್ಯ ದಿಕ್ಕು.
ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಶುಕ್ರವಾರದ ಸೌಮ್ಯ ಕೃಪೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಪ್ರಶಾಂತ ಮನೋಭಾವದ ಸಮ್ಮಿಶ್ರಣದಿಂದಾಗಿ ಈ ದಿನವು ಅತ್ಯಂತ ತೃಪ್ತಿದಾಯಕ, ಸೌಹಾರ್ದಯುತ ಹಾಗೂ ಆಶಾದಾಯಕವಾಗಿರಲಿದೆ. ನಿಮ್ಮ ಕರುಣಾಮಯಿ ಸ್ವಭಾವ ಹಾಗೂ ಕರುಣಾಜನಕ ನಡೆನುಡಿಗಳಿಗೆ ಸಮಾಜದಲ್ಲಿ ಶ್ರೇಷ್ಠ ಆಧಾರ ಗೌರವ ಲಭಿಸಲಿದೆ. ಹಳೆಯ ಚಿಂತೆಗಳು ನಿವಾರಣೆಯಾಗಿ ಮನಸ್ಸಿಗೆ ಹೊಸ ನೆಮ್ಮದಿ ಸಿಗುವಂತಹ ದಿನ. ಉದ್ಯೋಗದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಕಾರ್ಮಿಕರಿಗೆ, ನೀರಾವರಿ, ಪೇಂಟಿಂಗ್ ಮಾಡತಕ್ಕಂಥವರಿಗೆ, ಗೃಹ ನಿರ್ಮಾಣ ಕ್ಷೇತ್ರದಲ್ಲಿ ದುಡಿಯುವಂತಹ ಕೂಲಿ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿ ಶುಭ ವಾತಾವರಣವಿರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಹಣವು ನಿಮ್ಮ ಕೈ ಸೇರಲಿದ್ದು ಕಾಂಟ್ರಾಕ್ಟರ್ಗಳಿಂದ ಹೊಸ ಕೆಲಸದ ಭರವಸೆ ಸಿಗುವಂತಹ ದಿನ. ಈ ದಿನ ವಾಹನ ಚಾಲಕರಿಗೆ, ವಿಶೇಷವಾಗಿ ಆಟೋ ಬಿಡತಕ್ಕಂಥವರಿಗೆ, ಟ್ಯಾಕ್ಸಿ ಓಡತಕ್ಕಂಥವರಿಗೆ ಹಾಗೂ ಟ್ಯಾಂಕರ್ ಲಾರಿ ಚಾಲಕರಿಗೆ ಈ ದಿನ ಪ್ರಯಾಣಿಕರಿಂದ ಸಹಕಾರದಿಂದ ಸಂಚಾರ ಸುಗಮವಾಗಲಿದೆ. ಸಾಧ್ಯವಾದಷ್ಟು ಗಳಿಕೆಯೂ ಆಗತಕ್ಕಂಥ ದಿನ. ಸಣ್ಣ ಸಿಬ್ಬಂದಿ ಅಥವಾ ಆಫೀಸ್ ನೌಕರರಿಗೆ ಮತ್ತು ಆಸ್ಪತ್ರೆ, ಮೆಡಿಕಲ್ ಶಾಪ್ ಹಾಗೂ ಸಣ್ಣ ಅಂಗಡಿಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಯಜಮಾನರಿಂದ ಒಳ್ಳೆಯ ಒಂದು ಪ್ರಶಂಸೆ ದೊರೆಯಲಿದೆ, ನಿರಾಳತೆ ದೊರೆಯಲಿದೆ, ಹಿತವು ದೊರಕುವಂತಹ ದಿನ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವ್ರು, ಹಣ್ಣು ಹಂಪಲುಗಳ ವ್ಯಾಪಾರ ಹಾಗೂ ಹಾಲಿನ ಹಾಗೂ ಚಹಾ, ಕಾಫಿ ಮಾರತಕ್ಕಂಥವರಿಗೂ ಒಳ್ಳೆಯ ವ್ಯಾಪಾರದಲ್ಲಿ ಬೇಡಿಕೆಯಾಗಲಿದೆ, ಒಳ್ಳೆಯ ಲಾಭ ದೊರಕಲಿದೆ. ವ್ಯಾಪಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡತಕ್ಕಂಥವರಿಗೆ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹಾಗೂ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಉದ್ಯಮ ಮಾಡತಕ್ಕಂಥವರಿಗೂ ವಿಶೇಷವಾಗಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಉಂಟಾಗುವಂತಹ ದಿನ. ಆರ್ಥಿಕ ಸ್ಥಿತಿ ಈ ದಿನ ಸಾಧಾರಣವಾಗಿದ್ದು ವೃದ್ಧಿಯಾಗತಕ್ಕಂಥ ಯೋಗವಿದೆ. ಎಲ್ಲ ಬೇಕಾದಂತ ಕೆಲಸ ಕಾರ್ಯಗಳನ್ನು ನೀವು ಉತ್ತಮದಲ್ಲಿ ನಡೆಸಿಕೊಂಡಲ್ಲಿ ಒಳ್ಳೆಯ ಆರ್ಥಿಕ ಸ್ಥಿತಿ ಒಂದು ಹಂತಕ್ಕೆ ಬರಲಿದೆ. ಬಾರದೆ ಉಳಿದಿದ್ದ ಬಾಕಿಯ ಹಣ ವಸೂಲಾಗುವ ಸಾಧ್ಯತೆ ಲಕ್ಷಣಗಳಿದೆ. ಗೃಹ ಬಳಕೆಯ ವಸ್ತುಗಳ ಹಾಗೂ ಮಕ್ಕಳ ಶೈಕ್ಷಣಿಕ ವೆಚ್ಚ, ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಳಕರ ವಾತಾವರಣ ನೆಲೆಸಲಿದೆ. ತಾಯಿಯವರ ಆಶೀರ್ವಾದ ಹಾಗೂ ಹಿರಿಯರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ, ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿಗೆ ಉಲ್ಲಾಸ ತರುವಂತಹ ಸುಂದರವಾದಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಶಕ್ತಿ ಮತ್ತು ಮಾನಸಿಕ ಪ್ರಸನ್ನತೆ ಕಾಯ್ದುಕೊಳ್ಳಲಿದ್ದೀರಿ. ಹವಾಮಾನ ವೈಪರೀತ್ಯದಿಂದಾಗಿ ಸಣ್ಣ ಪುಟ್ಟ ಶೀತ ಅಥವಾ ಕೆಮ್ಮಿನ ತೊಂದರೆ ಬಾರದಂತೆ ಬಿಸಿ ನೀರು ಹಾಗೂ ಸಾತ್ವಿಕ ಆಹಾರ ಸೇವನೆ ಮಾಡಿಕೊಳ್ಳುವುದು ಉತ್ತಮ. ಈ ದಿನ ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನೀರಾವರಿ ಆಧಾರಿತ ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ದೊರೆಯಲಿದ್ದು ಕೃಷಿ ಭೂಮಿಯ ಅಭಿವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಗೊಬ್ಬರ ನಿರ್ವಹಣೆಗೆ ಸಮಯವನ್ನು ವಿನಿಯೋಗಿಸತಕ್ಕಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ಈ ದಿನ ಒಳ್ಳೆಯ ಶುಭ ಫಲವಿದೆ. ನರ್ಸಿಂಗ್ ಕಲಿತಕ್ಕಂಥವರಿಗೆ, ವೈದ್ಯಕೀಯ ಕಲಿತಕ್ಕಂಥವರಿಗೆ ಒಳ್ಳೆಯ ಸ್ಥಾನಮಾನಗಳು, ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆ ಮಾಡತಕ್ಕಂಥ ಯೋಗವಿದೆ. ಹಾಗೆ ಸಣ್ಣ ಪುಟ್ಟ ವಿದ್ಯಾರ್ಥಿಗಳು, ಸಣ್ಣ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಲಸ್ಯ ಉಂಟಾಗಬಹುದು. ಪೋಷಕರು ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ಸಣ್ಣ ಮಕ್ಕಳಿಗೆ ಸಿಹಿ ಅಥವಾ ಹಾಲನ್ನು ದಾನ ಮಾಡಿ ಹಾಗೂ ಓಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನು ಜಪ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಶುಭ ಫಲವಿದೆ. ಆದಷ್ಟು ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಒಂದು ಶುಭ ಫಲಕ್ಕಾಗಿ ನೀವು ಮುತ್ತು ಹರಳನ್ನು ಬಳಸಿಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭವಾಗಲಿ. ಸಿಂಹರಾಶಿಯವರಿಗೆ ಇಂದು ಶುಕ್ರವಾರದ ಸೌಮ್ಯನ ಕೃಪೆ ಹಾಗೂ ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವನ ಒಂದು ರಾಜಸ ತೇಜಸ್ಸಿನಿಂದಾಗಿ ಮನಸ್ಸಿನಲ್ಲಿ ಅಪಾರ ಧೈರ್ಯ, ನಾಯಕತ್ವದ ಗುಣ ಹಾಗೂ ಕಾರ್ಯೋತ್ಸಾಹ ಮೂಡಲಿದೆ. ನಿರಾಸೆ ಹುಟ್ಟಿಸಿದ್ದ ಕೆಲಸಗಳಲ್ಲಿ ಮರುಜೀವ ಸಿಗಲಿದ್ದು ನಿಮ್ಮ ಕಾರ್ಯವೈಖರಿಗೆ ಸಮಾಜದಲ್ಲಿ ಶ್ರೇಷ್ಠ ಗೌರವ ಲಭಿಸತಕ್ಕಂಥ ದಿನ. ಹಳೆಯ ಸಮಸ್ಯೆಗಳಿಗೆ ದಾರಿ ಕಂಡುಕೊಳ್ಳಲಿದ್ದೀರಿ. ವೃತ್ತಿ, ಉದ್ಯೋಗ ಮತ್ತು ಶ್ರಮಿಕ ವರ್ಗ, ವಿಶೇಷವಾಗಿ ದಿನಗೂಲಿ ಕಾರ್ಮಿಕರಿಗೆ, ವೆಲ್ಡಿಂಗ್ ಮೇಸ್ತ್ರಿ ಕೆಲಸ ಮಾಡತಕ್ಕಂಥವರಿಗೆ, ರಸ್ತೆ ನಿರ್ಮಾಣ ಹಾಗೂ ಭಾರಿ ಯಂತ್ರೋಪಕರಣಗಳ ಬಳಿ ದುಡಿಯುವ ಕಾರ್ಮಿಕರಿಗೆ ಇಂದು ಶ್ರಮಕ್ಕೆ ತಕ್ಕಂತೆ ನ್ಯಾಯಯುತ ಕೂಲಿ ದೊರೆಯಲಿದೆ. ಮೇಲ್ವಿಚಾರಕರಿಂದ ಕಾರ್ಯಕ್ಷಮತೆಗೆ
ಮೆಚ್ಚುಗೆ ಸಿಗುವಂತಹ ದಿನ. ವಾಹನ ಚಾಲಕರು ಪ್ರಯಾಣದಲ್ಲಿ ತುಂಬಾ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇಂದಿನ ವಾಹನ ಚಾಲನೆ ಮಾಡತಕ್ಕಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳು, ಗಾಡಿಗಳು ಯಾವುದಾದ್ರೂ ಹಾಳಾಗುವಂಥದ್ದು ಅಥವಾ ಯಾವುದಾದ್ರೂ ವಾಹನಗಳಿಗೆ ತಾಗುವಂಥದ್ದು, ಹಾಗಾಗಿ ಎಚ್ಚರಬೇಕು. ವಾಹನದಲ್ಲಿ ಪ್ರಯಾಣದಲ್ಲಿ ನಷ್ಟ ಉಂಟಾಗತಕ್ಕಂತ ಸಾಧ್ಯತೆ ಇದೆ. ತುಂಬಾ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿ. ಇನ್ನು ವಿಶೇಷವಾಗಿ ಸಣ್ಣ ಆಫೀಸ್ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳು, ಪೆಟ್ರೋಲ್ ಬಂಪ್ ನಲ್ಲಿ ಪೆಟ್ರೋಲ್ ಹಾಕುವಂತವರಿಗೆ, ಪ್ರಿಂಟಿಂಗ್ ಸೆಂಟರ್ ಆಫೀಸ್ ಅಸಿಸ್ಟೆಂಟ್ ಆಗಿ ದುಡಿಯತಕ್ಕಂಥವರಿಗೆ ಕೆಲಸದ ಸ್ಥಳದಲ್ಲಿ ಪ್ರಾಬಲ್ಯ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳು ನಿಮ್ಮ ಮಾತಿಗೆ ಮನ್ನಣೆ ನೀಡುವಂತಹ ದಿನ. ಇನ್ನು ವ್ಯಾಪಾರದ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ಬೇಕರಿ ಶಾಪುಗಳಲ್ಲಿ ಅಥವಾ ಕಿರಾಣಿ ಸಾಮಗ್ರಿ, ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡತಕ್ಕಂಥ ವ್ಯಾಪಾರಸ್ಥರಿಗೆ ಇದನ್ನ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಒಂದು ಹಿನ್ನಡೆಯಾಗಬಹುದು. ಎನಿಸಿದಂತಹ ವ್ಯಾಪಾರ ಕೈ ಸೇರದೇ ಇರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ರೀತಿಯಾದಂತಹ ಎಲೆಕ್ಟ್ರಿಕಲ್ ವೈರಿಂಗ್ ಹಾಗೂ ಸಿಮೆಂಟ್ ಕಬ್ಬಿಣದ ಕಾಂಟ್ರಾಕ್ಟ್ ಮಾಡತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಇರಲಿ ಮತ್ತು ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಬಲವಾಗಲಿದ್ದು ಆಕಸ್ಮಿಕ ಮೂಲಗಳಿಂದ ಆದಾಯ ಹರಿದು ಬರಲಿದೆ. ನಿರೀಕ್ಷಿತ ಸಾಲ ಸೌಲಭ್ಯಗಳು ಮಂಜೂರಾಗುವ ಸಾಧ್ಯತೆ ಇದ್ದು ಕುಟುಂಬದ ಶುಭ ಸಮಾರಂಭಗಳು, ವಾಹನದ ನವೀಕರಣ ಅಥವಾ ಗೃಹ ಉಪಯೋಗಿ ವಿದ್ಯುತ್ ಉಪಕರಣಗಳ ಖರೀದಿಗಾಗಿ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಹಾಗೂ ಪ್ರೀತಿಪೂರ್ವಕ ವಾತಾವರಣವಿರಲಿದೆ. ತಂದೆಯವರ ಸಲಹೆಗಳು ನಿಮ್ಮ ಮುಂದಿನ ನಿರ್ಧಾರಗಳಿಗೆ ಮಾರ್ಗದರ್ಶನಕವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ತೃಪ್ತಿದಾಯಕವಾದಂತಹ ದಿನ. ಈ ದಿನ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಶಕ್ತಿ ಹಾಗೂ ಚೈತನ್ಯವಿರತಕ್ಕಂಥ ದಿನ. ಅಧಿಕ ಬಿಸಿಲು ಅಥವಾ ಉಷ್ಣಾಂಶದಿಂದಾಗಿ ಕಣ್ಣಿನ ಕಿರಿಕಿರಿ ಅಥವಾ ತಲೆನೋವು ಬಾರದಂತೆ ದಿನಪೂರ್ತಿ ಸಾಕಷ್ಟು ನೀರು ಹಾಗೂ ಎಳನೀರು ಸೇವನೆ ಮಾಡುವುದು ಉತ್ತಮ. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆಗಾರರು, ಧಾನ್ಯ ಮತ್ತು ವಾಣಿಜ್ಯ ಬೆಳೆ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಸಿಗತಕ್ಕಂಥ ದಿನ. ಕೃಷಿ ಯಂತ್ರೋಪಕರಣಗಳ ಬಳಕೆ ಸುಲಭವಾಗಲಿದ್ದು ನೀರಾವರಿ ಕಾರ್ಯಗಳು ಯಶಸ್ವಿಯಾಗಲಿದೆ. ಆಡಳಿತ, ರಾಜಕೀಯ ಹಾಗೂ ಶಾಸ್ತ್ರೋಕ್ತ, ವಿಶೇಷವಾಗಿ ಇಂಜಿನಿಯರಿಂಗ್ ಹಾಗೂ ಗಣಿತ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ದಿನ ವಿದ್ಯೆಯಲ್ಲಿ ತೊಡಗಿಕೊಳ್ಳಲು ಪ್ರಶಸ್ತವಾದಂತಹ ದಿನ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ಆದ್ಯತೆ ಕೊಡಿ. ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಒಳ್ಳೆಯ ಸಾಧನೆ ಮಾಡತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ವಿಶೇಷವಾಗಿ ವೆಂಕಟರಮಣ ದೇವರ ಆರಾಧನೆಯನ್ನು ಮಾಡಿ. ಓಂ ನಮೋ ನಾರಾಯಣಾಯ, ಇಲ್ಲವಾದಲ್ಲಿ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ವಿಶೇಷವಾಗಿ ಈ ದಿನ ನೀವು ಮಾಣಿಕ್ಯ ಹರಳನ್ನು ಬಳಸಿಕೊಳ್ಳುವುದರಿಂದ ಶುಭ ಫಲವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15ರಿಂದ ಮಧ್ಯಾಹ್ನ 1:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು ಬಣ್ಣ. ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಶುಕ್ರವಾರದ ಸೌಮ್ಯ ಕೃಪೆ ಹಾಗೂ ನಿಮ್ಮ ರಾಶ್ಯಾಧಿಪತಿ ಬುಧನ ಸೂಕ್ಷ್ಮ ಮಹತ್ವದ ಒಂದು ಸಮ್ಮಿಶ್ರಣದಿಂದಾಗಿ ಈ ದಿನವು ಅತ್ಯಂತ ಪ್ರಗತಿದಾಯಕ, ಆಶಾದಾಯಕ ಹಾಗೂ ಸಫಲತೆಯಿಂದ ಕೂಡಿರಲಿದೆ. ನಿಮ್ಮ ವಿಶ್ಲೇಷಣಾತ್ಮಕ ಆಲೋಚನೆಗಳು ಹಾಗೂ ಸೌಮ್ಯ ಮಾತುಗಾರಿಕೆಯಿಂದ ಸಂಕೀರ್ಣ ಸನ್ನಿವೇಶಗಳನ್ನು ಸುಲಭವಾಗಿ ಸರಿಪಡಿಸಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಗೌರವ ಲಭಿಸತಕ್ಕಂಥ ದಿನ. ದಿನಗೂಲಿ ಮತ್ತು ವಿಶೇಷವಾಗಿ ಶ್ರಮಿಕರಿಗೆ, ಉದ್ಯೋಗದಲ್ಲಿ ಕೆಲಸದ ಕಾರ್ಯದಲ್ಲಿ ಇರತಕ್ಕಂಥವರಿಗೆ, ಪೇಂಟಿಂಗ್ ಮಾಡತಕ್ಕಂಥವರಿಗೆ, ಪ್ಲಂಬಿಂಗ್ ಹಾಗೂ ದಿನಗೂಲಿ ನೌಕರರಿಗೆ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗತಕ್ಕಂಥ ದಿನ. ಕಾರ್ಮಿಕ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ತೊಂದರೆಗೊಳಗಾಗಲಿದ್ದೀರಿ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಅನಾಹುತಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ವಾಹನ ಚಾಲಕರಿಗೆ ಈ ದಿನ ವಾಹನ ಚಾಲನೆಯಲ್ಲಿ ತುಂಬಾ ಎಚ್ಚರಿಕೆ ಇರಲಿ. ನೀವು ಸರಿಯಾಗಿದ್ದಲ್ಲೂ ಬೇರೆಯವರಿಂದ ತೊಂದರೆಗಳಾಗಬಹುದು. ಹಾಗಾಗಿ ಗೂಡ್ಸ್ ಮತ್ತು ದೊಡ್ಡ ದೊಡ್ಡ ವಾಹನಗಳನ್ನು ಓಡಿಸತಕ್ಕಂಥವರಿಗೆ ಪ್ರಯಾಣದಲ್ಲಿ ತುಂಬಾ ಎಚ್ಚರಿಕೆ ಮಾಡಿಕೊಳ್ಳಬೇಕಾದಂತಹ ದಿನ. ಈ ದಿನ ಆಫೀಸ್ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಮೆಡಿಕಲ್ ಸ್ಟೋರ್ ಹಾಗೂ ಪ್ರಿಂಟಿಂಗ್ ಪ್ರೆಸ್ ಮತ್ತು ಸೈಬರ್ ಕೆಫೆ, ಅಕೌಂಟಿಂಗ್ ವಿಭಾಗದಲ್ಲಿ ದುಡಿಯುವ ನೌಕರರಿಗೆ ಕೆಲಸದ ಒತ್ತಡ ಕಡಿಮೆಯಾಗಲಿದೆ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗಲಿದ್ದು ಕಷ್ಟಕರ ಯೋಜನೆಗಳು ಪೂರ್ಣಗೊಳ್ಳಲಿದೆ. ವ್ಯಾಪಾರ ಮತ್ತು ವಹಿವಾಟಿನ ವಿಚಾರವನ್ನು ನೋಡುವುದಾದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರಿಗೆ
ಚಿಲ್ಲರೆ ವ್ಯಾಪಾರದವರಿಗೆ ವಿಶೇಷವಾಗಿ ಒಂದು ಸಾಧಾರಣ ಲಾಭವಿರತಕ್ಕಂಥ ದಿನ. ಸ್ವಲ್ಪ ನಷ್ಟವೂ ಇರಲಿದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ದೊಡ್ಡ ದೊಡ್ಡ ವ್ಯಾಪಾರ ಮಾಡತಕ್ಕಂಥವರಿಗೆ ಔಷಧೀಯ ವ್ಯಾಪಾರ ಹಾಗೂ ಕಮಿಷನ್ ಏಜೆನ್ಸಿ ಮತ್ತು ಎಲೆಕ್ಟ್ರಿಕಲ್ಸ್ ಮತ್ತು ಪ್ಲಂಬಿಂಗ್ ವಿಚಾರದಲ್ಲಿ ದೊಡ್ಡ ವ್ಯಾಪಾರ ಯಾವುದಾದ್ರೂ ಮಾಡತಕ್ಕಂಥವರಿಗೆ ಧನಲಾಭದ ಯೋಗವಿರತಕ್ಕಂಥ ದಿನ. ಆರ್ಥಿಕ ಸ್ಥಿತಿ, ಹಣಕಾಸಿನ ಹರಿವು ಚುರುಕಾಗಲಿದ್ದು ಆದಾಯದ ನೂತನ ಮಾರ್ಗಗಳು ತೆರೆದುಕೊಳ್ಳಲಿದೆ. ಹಳೆಯ ಬಾಕಿಯ ಹಣ ವಸೂಲಾಗುವ ಲಕ್ಷಣಗಳಿವೆ. ಗೃಹ ಬಳಕೆಯ ಎಲೆಕ್ಟ್ರಾನಿಕ್ ವಸ್ತುಗಳು, ಮಕ್ಕಳ ವಿದ್ಯಾಭ್ಯಾಸದ ಸಾಮಗ್ರಿಗಳು ಹಾಗೂ ದೈನಂದಿನ ಅಗತ್ಯಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ತಾಯಿಯವರ ಕಡೆಯಿಂದ ಅಥವಾ ನೆಂಟರಿಷ್ಟರ ಶುಭ ವಾರ್ತೆಗಳು ಕೇಳಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಹೆಚ್ಚಾಗಿ ಅನ್ಯೋನ್ಯತೆ ಇರತಕ್ಕಂಥ ದಿನ. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ತೃಪ್ತಿದಾಯಕವಾದಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವಾಗಿ, ದೈಹಿಕವಾಗಿ ಉಲ್ಲಾಸವನ್ನು ಹೊಂದಲಿದ್ದೀರಿ. ಪ್ರಸನ್ನತೆಯನ್ನು ಕಾಣುವಂತಹ ದಿನ. ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಹಾಗೂ ದೇಹದ ಜಲಾಂಶ ಸರಿಯಾಗಿ ಕಾಯ್ದುಕೊಳ್ಳಿ. ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ಹಿತಕರವಾಗಲಿದೆ. ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿ, ಸೊಪ್ಪು, ವಾಣಿಜ್ಯ ಬೆಳೆ ಹಾಗೂ ನರ್ಸರಿ ಮಾಡುವ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯುವಂತಹ ದಿನ. ನೀರಾವರಿ ನಿರ್ವಹಣೆ ಹಾಗೂ ಭೂ ಅಭಿವೃದ್ಧಿ ಕಾರ್ಯಗಳು ಸುಸೂತ್ರವಾಗಿ ನೆರವೇರುವಂತಹ ದಿನ. ವಿದ್ಯಾಭ್ಯಾಸದಲ್ಲಿ ಗಣಿತ, ತಂತ್ರಜ್ಞಾನ, ಕಂಪ್ಯೂಟರ್ ಸೈನ್ಸ್ ಹಾಗೂ ವಿಶೇಷವಾಗಿ ಚಾರ್ಟೆಡ್ ಅಕೌಂಟೆನ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಶುಭ ಫಲವಿದೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಸಣ್ಣ ಪುಟ್ಟ ಆಲಸ್ಯಗಳು ಬರಬಹುದು. ಸಲಹೆ ಸೂಚನೆಗಳೊಂದಿಗೆ ಆಲಸ್ಯವನ್ನು ಬಿಟ್ಟು ಮುಂದುವರಿಯಿರಿ. ಈ ದಿನದ ವಿಶೇಷವಾಗಿ ನಿಮಗೆ ಶುಭ ಫಲಕ್ಕಾಗಿ ಶಾರದಾ ದೇವಿಯ ಆರಾಧನೆ ಮಾಡಿ ಹಾಗೂ ಶ್ರೀ ಸಾಯಿಬಾಬಾ ದೇವರನ್ನು ಸ್ಮರಣೆ ಮಾಡಿ, ಗುರುವನ್ನು ಸ್ಮರಣೆ ಮಾಡುವುದರಿಂದ ಸಕಲ ಜ್ಞಾನ ಬೆಳಗಲಿದೆ. ವಿಶೇಷವಾಗಿ ಶುಭ ಫಲಕ್ಕಾಗಿ ಓಂ ಗುರವೇ ನಮಃ ಇಲ್ಲವಾದಲ್ಲಿ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಒಂದು ಅದೃಷ್ಟಕ್ಕಾಗಿ ಇದನ್ನು ನೀವು ಪಚ್ಚೆ ಹರಳನ್ನು ಬಳಸಿಕೊಳ್ಳಬಹುದು. ಶುಭ ಫಲವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 4. ಶುಭ ಬಣ್ಣ ಕೇಸರಿ ಬಣ್ಣ. ಶುಭ ದಿಕ್ಕು ಆಗ್ನೇಯ ದಿಕ್ಕು. ಶುಭವಾಗಲಿ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ಶುಕ್ರವಾರದ ದೈವಿಕ ಸೌಂದರ್ಯಕಾರಕ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪೂರ್ಣ ಕೃಪೆಯಿಂದಾಗಿ ಈ ದಿನವು ಅತ್ಯಂತ ಸಂತೋಷಕರ, ಪ್ರಸನ್ನ ಹಾಗೂ ಪ್ರಗತಿದಾಯಕವಾಗಿರಲಿದೆ. ಮನಸ್ಸಿನಲ್ಲಿದ್ದ ಗೊಂದಲಗಳು ನಿವಾರಣೆಯಾಗಿ ಹೊಸ ಉಲ್ಲಾಸ ಮೂಡಲಿದೆ. ನಿಮ್ಮ ಕಲಾತ್ಮಕ ಚಿಂತನೆ ಹಾಗೂ ನ್ಯಾಯನಿಷ್ಠೆ ಸಮಾಜದಲ್ಲಿ ಹೊಸ ಗೌರವ ತಂದುಕೊಡಲಿದೆ. ವಿಶೇಷವಾಗಿ ದಿನಗೂಲಿ ಮತ್ತು ಶ್ರಮಿಕರಿಗೆ, ಗೃಹ ಅಲಂಕಾರ ಮತ್ತು ಸೀಲಿಂಗ್ ಕೆಲಸ ಮಾಡತಕ್ಕಂಥವರಿಗೆ, ಟೈಲರಿಂಗ್, ಫ್ಯಾಬ್ರಿಕೇಶನ್, ದಿನಗೂಲಿ ಆಧಾರದಲ್ಲಿ ದುಡಿಯುವ ನೌಕರರಿಗೆ ಕೆಲಸದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ಮೇಲಿನ ಅಧಿಕಾರಿಗಳಿಂದ, ಮೇಲಿನ ಯಜಮಾನರಿಂದ ಸಣ್ಣ ಪುಟ್ಟ ಕಿರಿಕಿರಿ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರಬಹುದು. ಆದಷ್ಟು ತಾಳ್ಮೆಯಿಂದ ಇರಿ. ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ವಾಹನ ಚಾಲಕರು ಇದನ್ನ ಒಳ್ಳೆಯ ರೀತಿಯಿಂದ ಇರಲಿದ್ದೀರಿ. ನಿಮ್ಮ ವಾಹನ ಸಂಚಾರದಲ್ಲಿ ಶುಭ ಫಲವಿದೆ, ಒಳ್ಳೆಯ ಲಾಭವಿದೆ. ವಾಹನ ಸಂಚಾರ ಮಾಡತಕ್ಕಂಥವರಿಗೆ, ಗೂಡ್ಸ್ ಹಾಗೂ ಟೂರ್ಸ್, ಟ್ಯಾಕ್ಸಿ ಅಂಡ್ ಟ್ರಾವೆಲ್ಸ್ ಮಾಡತಕ್ಕಂಥವರಿಗೆ ಇದನ್ನ ಒಳ್ಳೆಯ ಸಮಾಧಾನ ಸಿಗತಕ್ಕಂಥ ದಿನ. ಸಣ್ಣ ಪುಟ್ಟ ಸಿಬ್ಬಂದಿ ಕೆಲಸದವರಿಗೆ, ಹೊಲಿಗೆ ಹಾಗೂ ಬ್ಯೂಟಿ ಪಾರ್ಲರ್ ಮತ್ತು ಸಿಬ್ಬಂದಿಗಳು, ಸಣ್ಣ ಪುಟ್ಟ ಆಫೀಸ್ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಇದನ್ನ ಒಂದು ಎಲ್ಲರೊಂದಿಗೆ ನೀವು ಜೊತೆಗೆ ಸೌಹಾರ್ದತೆ ಮಾಡಿದಲ್ಲಿ ನಿಮ್ಮ ಕೆಲಸಗಳು ಒಳ್ಳೆಯ ರೀತಿಯಿಂದ ಪೂರ್ಣಗೊಳ್ಳಲಿದೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರು, ತರಕಾರಿ ವ್ಯಾಪಾರ, ಹೂವು ಹಣ್ಣುಗಳ ವ್ಯಾಪಾರ, ಚಹಾ ಮಾರಾಟ ಹಾಗೂ ಸಿಹಿ ತಿಂಡಿಗಳ ಅಂಗಡಿಗಳ ವ್ಯಾಪಾರದವರಿಗೆ ಸಾಧಾರಣ ಲಾಭ ಇರತಕ್ಕಂಥ ದಿನ. ಇದನ್ನ ವಸ್ತ್ರೋದ್ಯಮದಲ್ಲಿ ಒಳ್ಳೆಯ ಲಾಭವಿದೆ. ಆಭರಣ ಹಾಗೂ ಡೆಕೋರೇಟಿವ್ ಫರ್ನಿಚರ್ ವ್ಯಾಪಾರಗಳಲ್ಲಿ ಉತ್ತಮ ಲಾಭ ಇರತಕ್ಕಂಥ ದಿನ. ಇನ್ನು ಆರ್ಥಿಕ ಸ್ಥಿತಿಯು ಸಾಧಾರಣವಾಗಿರಲಿದೆ. ಬಂದಂತಹ ಹಣವು ಯಾವುದಾದ್ರೂ ಒಂದು ರೀತಿಯಲ್ಲಿ ಖರ್ಚಿಗೆ ದಾರಿ ಮಾಡಿಕೊಡಲಿದೆ. ವಾಹನ ಖರೀದಿಗೆ ಸಂಬಂಧಿಸಿದಂತೆ ಅಲ್ಲವೇ ವಾಹನ ದುರಸ್ತಿಗಾಗಿ ಹಣವು ಹೆಚ್ಚಾಗಿ ಖರ್ಚಾಗುವಂತಹ ದಿನ. ಕುಟುಂಬದ ವಸ್ತುಗಳು ಹಾಗೂ ಶೃಂಗಾರ ಸಾಮಗ್ರಿಗಳ ಖರೀದಿಗಾಗಿ ವೆಚ್ಚಗಳು ಉಂಟಾಗಲಿದೆ. ಮನೆಯಲ್ಲಿ ಸಂತಸ ಹಾಗೂ ಸೌಹಾರ್ದಯುತ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಕಿರು ಪ್ರವಾಸ ಅಥವಾ
ನೆಂಟರ ಮನೆಗೆ ಭೇಟಿ ನೀಡುವ ಯೋಜನೆ ರೂಪುಗೊಳ್ಳಬಹುದು. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಹಾಗೂ ನಿಶ್ಚಿತಾರ್ಥದ ಮಾತುಕತೆಗೆ ಪ್ರಶಸ್ತವಾದಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಶಕ್ತಿ ಹಾಗೂ ಮಾನಸಿಕ ಉಲ್ಲಾಸ ಇರಲಿದೆ. ಸಣ್ಣ ಪುಟ್ಟ ಚರ್ಮದ ಅಲರ್ಜಿ ಅಥವಾ ತಲೆನೋವು ಬಾರದಂತೆ ಸಾಕಷ್ಟು ನೀರು ಹಾಗೂ ನೈಸರ್ಗಿಕ ಹಣ್ಣಿನ ರಸ ಸೇವಿಸುವುದು ಉತ್ತಮ. ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂವಿನ ಕೃಷಿ, ಹಣ್ಣು ತರಕಾರಿ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದೆ. ನೀರಾವರಿ ಸುಧಾರಣೆ ಹಾಗೂ ಗೊಬ್ಬರ ನಿರ್ವಹಣೆಗೆ ಸಮಯ ವಿನಿಯೋಗಿಸತಕ್ಕಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲೆ, ಡಿಸೈನಿಂಗ್, ಫ್ಯಾಷನ್, ಸಂಗೀತ, ವಾಣಿಜ್ಯ ಹಾಗೂ ಸ್ಪರ್ಧಾತ್ಮಕ ವಿಚಾರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದನ್ನ ಹೆಚ್ಚಿನ ಸಮಯವನ್ನು ನೀವು ವಿದ್ಯೆಗಾಗಿ ತೊಡಗಿಸಿಕೊಳ್ಳಬೇಕು. ಇದನ್ನ ನಿಮ್ಮ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು ಅಥವಾ ಏನೋ ಒಂದು ಮಾನಸಿಕ ಕಿರಿಕಿರಿ ಗೊಂದಲಗಳುಂಟಾಗತಕ್ಕಂಥ ದಿನ. ಈ ದಿನ ವಿಶೇಷವಾಗಿ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನು ಅರ್ಚನೆ ಮಾಡಿಸಿ ಬಡವರಿಗೆ ಸಕ್ಕರೆ ಅಥವಾ ಹಾಲನ್ನು ದಾನ ಮಾಡುವುದರಿಂದ ಸಕಲ ಕಾರ್ಯದ ವಿಘ್ನಗಳೆಲ್ಲ ದೂರವಾಗಿ ಒಳ್ಳೆಯ ಶುಭ ಫಲ ದೊರಕಲಿದೆ. ಈ ದಿನದ ನಿಮ್ಮ ಹೆಚ್ಚಿನ ಒಂದು ಅದೃಷ್ಟಕ್ಕಾಗಿ ನೀವು ದಿನ ವಜ್ರವನ್ನು ಧಾರಣೆ ಮಾಡಿಕೊಳ್ಳಬಹುದು. ಶುಭ ಫಲವಿದೆ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ 1:45 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಇಂದು ಶುಕ್ರವಾರದ ದೈವಿಕ ಕೃಪೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ತೇಜಸ್ಸಿನಿಂದಾಗಿ ದಿನವು ಅತ್ಯಂತ ಕಾರ್ಯಸಾಧಕ, ಪ್ರಸನ್ನ ಹಾಗೂ ಧನಾತ್ಮಕವಾಗಿರಲಿದೆ. ಮನಸ್ಸಿನಲ್ಲಿದ್ದ ಗೊಂದಲಗಳು ದೂರವಾಗಿ ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲಿದ್ದೀರಿ. ಕಠಿಣ ಸನ್ನಿವೇಶಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ಸು ಪಡೆಯಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ವರ್ಚಸ್ಸು ವೃದ್ಧಿಯಾಗತಕ್ಕಂಥ ದಿನ. ದಿನಗೂಲಿ ಮತ್ತು ಶ್ರಮಿಕರಿಗೆ, ವಿಶೇಷವಾಗಿ ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗಿಗಳಿಗೆ, ವೆಲ್ಡಿಂಗ್ ಮಾಡತಕ್ಕಂಥವರಿಗೆ, ಮೇಸ್ತ್ರಿ ಕೆಲಸ, ಮೆಕ್ಯಾನಿಕ್ ಹಾಗೂ ಕಾಂಟ್ರಾಕ್ಟ್ ಆಧಾರದಲ್ಲಿ ದುಡಿಯುವ ಕಾರ್ಮಿಕರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬರಬಹುದು. ಸ್ವಲ್ಪ ಸಮಾಧಾನತೆಯಿಂದ ಮುಂದುವರಿಯಿರಿ. ಆದರೆ ನಿಮ್ಮ ಕೆಲಸದ ಹಣ ನಿಮಗೆ ಕೈ ಸೇರುವಂತ ಸಾಧ್ಯತೆ ಇದೆ. ಇದನ್ನ ವಾಹನ ಚಾಲಕರಿಗೆ, ನಿಮ್ಮ ಗೂಡ್ಸಿನ ಅಥವಾ ಟೆಂಪೋ, ಲಾರಿ, ಬಸ್ ಹಾಗೂ ಪ್ರೈವೇಟ್ ಟ್ಯಾಕ್ಸಿ ಚಾಲಕರಿಗೆ ಓಡಾಟದಲ್ಲಿ ಸ್ವಯಂ ಒಂದು ಸ್ವಲ್ಪ ಮಾನಸಿಕ ಕಿರಿಕಿರಿಗಳಾಗಬಹುದು. ಸಣ್ಣ ಪುಟ್ಟ ತೊಂದರೆಗಳು ಸಹಿತ ಎದುರಾಗುವಂತ ಸಾಧ್ಯತೆ ಇದೆ. ಆದಷ್ಟು ನಿರ್ಲಕ್ಷ್ಯ ಮಾಡದೆ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಇದರಿಂದ ನಿಮ್ಮ ಸಿಬ್ಬಂದಿಗ, ಆಫೀಸ್ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಸಣ್ಣ ಪುಟ್ಟ ಸಿಬ್ಬಂದಿ ವರ್ಗದವರಿಗೆ, ಸೆಕ್ಯೂರಿಟಿ ಗಾರ್ಡ್, ಮೆಡಿಕಲ್ ಶಾಪ್ನಲ್ಲಿ, ಹೋಟೆಲ್, ವರ್ಕ್ ಶಾಪ್ ನೌಕರರಿಗೆ ಕೆಲಸದ ಒತ್ತಡಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಬಹುದು. ಸ್ವಲ್ಪ ಕಿರಿಕಿರಿಗಳಿರಬಹುದು. ಸ್ವಲ್ಪ ತಾಳ್ಮೆ ಅವಶ್ಯಕ. ಶೀಘ್ರ ಕೆಲಸಗಳು ಪೂರ್ಣಗೊಳ್ಳಲಿದೆ. ಶುಭವೂ ದೊರಕಲಿದೆ. ಆದರೆ ವಿಶೇಷವಾಗಿ ಸ್ವಲ್ಪ ಸಾವಧಾನತೆ ಮುಖ್ಯ. ಇನ್ನು ಇದರಿಂದ ನಿಮ್ಮ ವ್ಯಾಪಾರ ವಹಿವಾಟು, ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರಿಗೆ, ಹಣ್ಣು ಹಂಪಲುಗಳು, ಹೂವು ಹಾಗೂ ಗಾಡಿ ವ್ಯಾಪಾರಿಗಳು, ಟಿಫಿನ್ ಸೆಂಟರ್ ಇಟ್ಟುಕೊಂಡವರಿಗೆ ಗ್ರಾಹಕರ ಹರಿವು ಈ ದಿನ ಹೆಚ್ಚಾಗಲಿದೆ. ಈ ದಿನ ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ ಹಾಗೂ ಕಬ್ಬಿಣದ ಡಿಪೋ, ಧಾರ್ಮಿಕ ವಸ್ತುಗಳ ಮಾರಾಟ, ಹೂಡಿಕೆ ವ್ಯವಹಾರ ನಡೆಸುವವರಿಗೆ ಆಕರ್ಷಕ ಧನ ಲಾಭದ ಯೋಗವಿದ್ದು ನಿಮ್ಮ ಧನ ಸಂಚಾರ ಈ ದಿನ ಚುರುಕುಗೊಳ್ಳಲಿದೆ. ಇದರಿಂದ ನಿಮ್ಮ ಆರ್ಥಿಕ ಒಂದು ಪರಿಸ್ಥಿತಿಯು ಅತ್ಯಂತ ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಕಷ್ಟಪಟ್ಟು ಮಾಡಿದ ಶ್ರಮದಿಂದ ಧನಾಗಮನ ಸುಗಮವಾಗಲಿದ್ದು ಬಾಕಿಯ ಹಣ ವಸೂಲಾಗಲಿದೆ. ಗೃಹ ಸೌಕರ್ಯ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಳಕರ ವಾತಾವರಣ ನೆಲೆಸಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಇದ್ದು ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ಬಲ ತುಂಬಲಿದೆ. ಪ್ರೇಮಿಗಳಿಗೆ ಮನಸ್ಸಿಗೆ ಉಲ್ಲಾಸ ತರುವಂತಹ ಶುಭ ದಿನವಾಗಿರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಉಲ್ಲಾಸ ಮತ್ತು ಶಕ್ತಿ ಅನುಭವಿಸಲಿದ್ದೀರಿ. ದೈನಂದಿನ ಯೋಗ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡಿಕೊಳ್ಳುವುದರಿಂದ ದಿನಪೂರ್ತಿ ಲವಲವಿಕೆಯಿಂದ ಇರಲಿದ್ದೀರಿ. ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿ, ಹಣ್ಣು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದೆ. ಕೃಷಿ ಭೂಮಿಯಲ್ಲಿ
ನೀರಾವರಿ ವ್ಯವಸ್ಥೆ ಸುಧಾರಣೆಗೆ ಹಾಗೂ ಗೊಬ್ಬರ ಅಥವಾ ಬೆಳೆ ರಕ್ಷಣೆಗೆ ಸಮಯ ವಿನಿಯೋಗಿಸಲಿದ್ದೀರಿ. ಇದನ್ನ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಹಿನ್ನಡೆಯಾಗತಕ್ಕಂಥದ್ದು ಅಥವಾ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಆಗಲಿದೆ. ಆದಷ್ಟು ಪೋಷಕರ ಒಂದು ಸಲಹೆ ಸೂಚನೆ, ಗುರುಗಳ ಆಶೀರ್ವಾದದೊಂದಿಗೆ ಮುಂದುವರಿಯಿರಿ. ವಿದ್ಯೆಯನ್ನು ಸದಾಕಾಲ ನೆನಪಿನಲ್ಲಿಟ್ಟುಕೊಂಡು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ಹಾಗೂ ವಿಶೇಷವಾಗಿ ಮಂಗಳಾಂಬಿಕೆಯನ್ನು ಸ್ಮರಣೆ ಮಾಡಿಕೊಳ್ಳುವುದರಿಂದ ಶುಭ ಫಲಗಳಿದೆ. ಈ ದಿನ ಓಂ ಶರವಣ ಭವಾಯ ನಮಃ ಎಂಬ ಮಂತ್ರ ಜಪಿಸುವುದರಿಂದ ಶುಭ ಫಲಗಳು ದೊರೆಯಲಿದೆ. ಈ ದಿನದ ಹೆಚ್ಚಿನ ಒಂದು ಅದೃಷ್ಟಕ್ಕಾಗಿ ಶುಭ ಫಲಕ್ಕಾಗಿ ನೀವು ಈ ದಿನ ಹವಳವನ್ನು ಧರಿಸಿಕೊಳ್ಳಬಹುದು. ಹವಳದಿಂದ ಶುಭ ಫಲದ ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30ರಿಂದ 3:00ರವರೆಗೆ. ಶುಭ ಸಮಯ ಬೆಳಗ್ಗೆ ವಿಶೇಷವಾಗಿ 1:30ರಿಂದ 3 ಗಂಟೆಯವರೆಗೆ. ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು ಬಣ್ಣ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಧನುಸ್ಸು ರಾಶಿ. ಇಂದು ಧನುಸ್ಸು ರಾಶಿಯವರಿಗೆ ಶುಕ್ರವಾರದ ಸಂಪತ್ತುಕಾರಕ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಬೃಹಸ್ಪತಿಯ ದೈವಿಕ ಅನುಗ್ರಹದಿಂದಾಗಿ ಈ ದಿನವು ಅತ್ಯಂತ ಮಂಗಳಕರ, ಶುಭದಾಯಕ ಹಾಗೂ ಮನಸ್ಸಿಗೆ ನೆಮ್ಮದಿ ನೀಡುವಂತಿರಲಿದೆ. ಹಳೆಯ ಗೊಂದಲಗಳಿಗೆ ತೆರೆ ಬೀಳಲಿದ್ದು ಹೊಸ ಆಲೋಚನೆಗಳು ಕಾರ್ಯರೂಪಕ್ಕೆ ಬರತಕ್ಕಂಥ ದಿನ. ದೈವಿಕ ಚಿಂತನೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಉತ್ತಮ ಗೌರವ ಲಭಿಸತಕ್ಕಂಥ ದಿನ. ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಉದ್ಯೋಗ ಮಾಡತಕ್ಕಂಥವರಿಗೆ, ಲೋಡಿಂಗ್ ಅಥವಾ ಅನ್ಲೋಡಿಂಗ್ ಸಿಬ್ಬಂದಿಗಳಿಗೆ, ಪ್ಯಾಕಿಂಗ್ ಕಾರ್ಮಿಕರಿಗೆ, ದಿನಗೂಲಿ ಆಧಾರದಲ್ಲಿ ದುಡಿಯುವ ನೌಕರರಿಗೆ ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕ ಒಂದು ಫಲ ಸಿಗಲಿದ್ದು ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಮುಂದುವರಿಯತಕ್ಕಂಥದ್ದು ಉತ್ತಮ. ವಾಹನ ಚಾಲನೆ ಮಾಡತಕ್ಕಂಥವರಿಗೆ ಈ ದಿನ ಪ್ರವಾಸಿ ವಾಹನ ಬಿಡತಕ್ಕಂಥವರಿಗೆ, ಶಾಲೆ ಅಥವಾ ಕಾಲೇಜು ಬಸ್ಸು ಓಡಿಸತಕ್ಕಂಥವರಿಗೆ, ಆಟೋ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ ಇಂದು ದೂರದ ಸವಾರಿಗಳು ಬರುವಂತ ಸಾಧ್ಯತೆ ಇದೆ. ದಿನದ ಗಳಿಕೆಯಲ್ಲಿ ಚೇತರಿಕೆ ಕಂಡು ಬರಲಿದ್ದು ಸಂಚಾರ ಸುಗಮವಾಗಿರತಕ್ಕಂಥ ದಿನ. ಇಂದಿನ ವಿಶೇಷವಾಗಿ ಆಫೀಸ್ ನೌಕರರಿಗೆ, ನಿಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಿರಾಣಿ ಸಗಟು ಮಳಿಗೆ ಹಾಗೂ ಬ್ಯಾಂಕಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಕೆಲಸದ ಒತ್ತಡ ಕಡಿಮೆಯಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗತಕ್ಕಂಥ ದಿನ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರು, ವಿಶೇಷವಾಗಿ ಟೀ ಸ್ಟಾಲ್ ಇಟ್ಟುಕೊಂಡವರಿಗೆ, ಹಾಲಿನ ಡೈರಿ, ಹೂವು ಹಣ್ಣುಗಳ ಮಾರಾಟ ಮಾಡತಕ್ಕಂಥವರಿಗೆ, ಕಿರಾಣಿ ಅಂಗಡಿಯವರಿಗೆ ವಿಶೇಷವಾಗಿ ಗ್ರಾಹಕರ ಹರಿವು ಇರಲಿದೆ. ಧನ ಸಂಚಾರ ಉತ್ತಮವಾಗಿರತಕ್ಕಂಥ ದಿನ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಸ್ತಕ ಪ್ರಕಾಶನ, ಲೇಖನ ಸಾಮಗ್ರಿ, ಧಾರ್ಮಿಕ ಗ್ರಂಥ ಹಾಗೂ ಕಮಿಷನ್ ವ್ಯವಹಾರ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರತಕ್ಕಂಥ ವ್ಯಾಪಾರಿಗಳಿಗೆ ಉತ್ತಮ ಹೂಡಿಕೆಗಳಿಂದ ಉತ್ತಮ ಲಾಭ ದೊರೆಯತಕ್ಕಂಥ ದಿನ. ಇನ್ನು ಇದರ ನಿಮ್ಮ ಆರ್ಥಿಕ ಸ್ಥಿತಿಯು ಭದ್ರವಾಗಿದ್ದು ಆದಾಯ ಉತ್ತಮವಾಗಿರಲಿದೆ. ಆಶಾದಾಯಕವಾಗಿದ್ದು ದೀರ್ಘಕಾಲದಿಂದ ಬಾರದೆ ಉಳಿದಿದ್ದ ಹಳೆಯ ಹಣ ಕೈ ಸೇರಲಿದೆ. ಮನೆ ದುರಸ್ತಿ, ಧಾರ್ಮಿಕ ಹಾಗೂ ಶುಭ ಸಮಾರಂಭಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ನಿರ್ಧಾರಗಳಿಗೆ ಬಲ ತುಂಬಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಸಂತಸ ತರುವಂತಹ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಉಲ್ಲಾಸ ಮತ್ತು ಶಕ್ತಿ ಅನುಭವಿಸಲಿದ್ದೀರಿ. ಕಾಲೋಚಿತ ಆಹಾರ ಕ್ರಮವನ್ನು ಪಾಲಿಸುವುದು ಹಾಗೂ ಬೆಳಗ್ಗೆ ಹಗುರವಾದ ವ್ಯಾಯಾಮ ಮಾಡುವುದು ದೇಹದ ಲವಲವಿಕೆಯನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಇನ್ನು ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡಿಕೆ, ತೆಂಗು, ಕಾಫಿ ಹಾಗೂ ಹಣ್ಣಿನ ತೋಟ ಹೊಂದಿರುವ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯಲಿದೆ. ಕೃಷಿಯ ಉಪಕರಣಗಳ ಖರೀದಿ ಹಾಗೂ ಹೊಸ ನೀರಾವರಿ ಯೋಜನೆಗಳಿಗೆ ಯೋಜನೆ ರೂಪಿಸಲಿದ್ದೀರಿ. ಇದನ್ನ ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಶಿಕ್ಷಣ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಒಂದು ಹಿರಿಯರ ಅನುಗ್ರಹ ಹಾಗೂ ಗುರುಗಳ ಒಂದು ಸಹಕಾರ, ಪ್ರೋತ್ಸಾಹ ಮತ್ತು ಆಶೀರ್ವಾದ ದೊರೆಯತಕ್ಕಂಥ ದಿನ. ವಿಶೇಷವಾಗಿ ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ದತ್ತಾತ್ರೇಯ ಸ್ವಾಮಿಯನ್ನು ಸ್ಮರಿಸಿಕೊಳ್ಳಿ ಹಾಗೂ ಬಡವರಿಗೆ ಕಲ್ಲು ಸಕ್ಕರೆ ವಸ್ತ್ರಗಳನ್ನು ದಾನ ಮಾಡಿ.
ಹೆಚ್ಚಿನ ಶುಭ ಫಲಕ್ಕಾಗಿ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನ ಅದೃಷ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪುಷ್ಯರಾಗ ಒಂದು ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇದೆ. ಬೇಕಾದರೆ ಪುಷ್ಯರಾಗ ಹರಳನ್ನು ನೀವು ಬಳಸಿಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30ರಿಂದ 10 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಶುಕ್ರವಾರದ ಸೌಮ್ಯ ಕೃಪೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಶನಿ ಮಹಾತ್ಮನ ಶಿಸ್ತುಬದ್ಧ ಪ್ರಭಾವದಿಂದಾಗಿ ಈ ದಿನವು ಅತ್ಯಂತ ಸ್ಥಿರ, ಗಂಭೀರ ಹಾಗೂ ಕಾರ್ಯಸಾಧಕವಾಗಿರಲಿದೆ. ಸವಾಲುಗಳು ಬಂದರೂ ನಿಮ್ಮ ತಾಳ್ಮೆ ಹಾಗೂ ಪರಿಶ್ರಮದಿಂದ ಎಲ್ಲವನ್ನು ಧನಾತ್ಮಕವಾಗಿ ಬದಲಾಯಿಸಿಕೊಳ್ಳಲಿದ್ದೀರಿ. ಧಾರ್ಮಿಕ ಆಲೋಚನೆಗಳು ಹಾಗೂ ನಿಸ್ವಾರ್ಥ ಸೇವಾ ಮನೋಭಾವ ಮನಸ್ಸಿಗೆ ಶಾಂತಿ ನೀಡಲಿದೆ. ವಿಶೇಷವಾಗಿ ದಿನಗೂಲಿ ಹಾಗೂ ಶ್ರಮಿಕರಿಗೆ ಗಣಿ, ವಿಶೇಷವಾಗಿ ಕಬ್ಬಿಣ ಕೆಲಸ, ಸಿಮೆಂಟ್ ಗಾರೆ ಕೆಲಸ ಮಾಡತಕ್ಕಂಥವರಿಗೆ, ರೋಡ್ ರಿಪೇರಿ ಮಾಡತಕ್ಕಂಥವರಿಗೆ, ಭಾರಿ ಯಂತ್ರೋಪಕರಣಗಳ ಬಳಿ ದುಡಿಯುವ ದಿನಗೂಲಿ ಕಾರ್ಮಿಕರಿಗೆ ಇಂದು ನಿಮ್ಮ ಶ್ರಮಕ್ಕೆ ತಕ್ಕಂತೆ ಸೂಕ್ತ ಕೂಲಿ ಧನ ದೊರೆಯಲಿದೆ. ಮೇಲ್ವಿಚಾರಕರ ಬೆಂಬಲವು ಸಹಿತ ದೊರೆಯತಕ್ಕಂಥ ದಿನ. ಈ ದಿನ ವಾಹನ ಚಾಲಕರು, ಸರಕು ಸಾಗಾಣೆ ಹಾಗೂ ಲಾರಿ ಓಡಿಸತಕ್ಕಂಥವರಿಗೆ ಅಥವಾ ಆಟೋ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ ನಿಯಮಿತ ಓಡಾಟವಿರತಕ್ಕಂಥ ದಿನ. ದೊಡ್ಡ ರೀತಿಯಾದಂತಹ ಲಾಭವಿಲ್ಲದೆ ಸಾಧಾರಣ ದಿನವಾಗಲಿದೆ. ದೀರ್ಘಾವಧಿ ಪ್ರಯಾಣದಲ್ಲಿ ಸ್ವಲ್ಪ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಉತ್ತಮ. ಈ ದಿನ ಸಣ್ಣ ಸಿಬ್ಬಂದಿ, ಆಫೀಸ್ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅಥವಾ ಹಾರ್ಡ್ವೇರ್, ಗ್ಯಾರೇಜ್, ಭದ್ರತಾ ವಿಭಾಗ ಹಾಗೂ ಸೌಲಭ್ಯ ನಿರ್ವಹಣೆಯಲ್ಲಿ ದುಡಿಯುವ ಸಹಕಾರದಲ್ಲಿರತಕ್ಕಂಥವರಿಗೆ ಆಫೀಸ್ ಕೆಲಸಗಳಲ್ಲಿ ಬಾಕಿ ಉಳಿದಿದ್ದಂತಹ ಕಡತಗಳು, ಕೆಲಸಗಳು ಪೂರ್ಣಗೊಳ್ಳತಕ್ಕಂಥ ಒಂದು ಯೋಗವಿದೆ. ಇನ್ನು ಈ ಒಂದು ದಿನ ವಿಶೇಷವಾಗಿ ವ್ಯಾಪಾರ ಮಾಡತಕ್ಕಂಥವರಿಗೆ ಸಣ್ಣ ವ್ಯಾಪಾರ ಅಂದ್ರೆ ನವಧಾನ್ಯಗಳ ವ್ಯಾಪಾರ, ಪಾದರಕ್ಷೆ, ಪೂಜಾ ಸಾಮಗ್ರಿಗಳು, ಚಹಾ, ಕಾಫಿ, ಟಿಫಿನ್ ಅಂಗಡಿ ನಡೆಸುವವರಿಗೆ ಗ್ರಾಹಕರಿಂದ ಉತ್ತಮ ಸ್ಪಂದನೆ ಸಿಗುವಂತ ದಿನ. ಇನ್ನು ದೊಡ್ಡ ವ್ಯಾಪಾರ ಮಾಡತಕ್ಕಂಥವ್ರು ಕಬ್ಬಿಣ, ಉಕ್ಕು, ಕಲ್ಲಿದ್ದಲು, ಗ್ಯಾಸ್ ಏಜೆನ್ಸಿ, ಆಟೋಮೊಬೈಲ್, ಪೆಟ್ರೋಲ್ ಉದ್ಯಮ ಇಂತಹ ವ್ಯಾಪಾರಗಳಲ್ಲಿ ಇದನ್ನ ಸ್ವಲ್ಪ ಒಳ್ಳೆಯ ಲಾಭವಿರತಕ್ಕಂಥ ದಿನ. ಇನ್ನು ಕೋರ್ಟ್ ಕೇಸುಗಳ ವ್ಯವಹಾರದಲ್ಲಿ ಈ ದಿನ ಶುಭ ಫಲ ದೊರಕುವಂತ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ, ಹಣಕಾಸಿನ ಹರಿವು ಮಂದಗತಿಯಲ್ಲಿದ್ದರೂ ಸುಗಮವಾಗಿರಲಿದೆ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣವನ್ನು ಹಾಕಿ ಉಳಿತಾಯಕ್ಕೆ ಒತ್ತು ನೀಡುವಂತಹ ದಿನ. ಹಳೆಯ ಸಾಲದ ಬಾಕಿ ಹಣ ಭಾಗಶಃ ಪಾವತಿಯಾಗಲಿದೆ. ಗೃಹ ಸೌಕರ್ಯ ಅಥವಾ ಯಂತ್ರೋಪಕರಣಗಳ ನವೀಕರಣಕ್ಕಾಗಿ ಹಣ ವಿನಿಯೋಗವಾಗುವಂತಹ ದಿನ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮನೆಯಲ್ಲಿ ಶಾಂತಿಯುತ ವಾತಾವರಣವಿರಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬೆಂಬಲ ಹಾಗೂ ಹೊಂದಾಣಿಕೆ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳು ಅನಗತ್ಯ ಹಠಮಾರಿತನವನ್ನು ಬದಿಗೊತ್ತಿ ಸಂವಹನ ನಡೆಸುವುದು ಶುಭ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಶ್ರಮವಹಿಸಿದರೂ ಸಣ್ಣ ಪುಟ್ಟ ಕೀಲು ನೋವು ಅಥವಾ ಕಾಲುಗಳ ಆಯಾಸ ಕಂಡುಬರತಕ್ಕಂಥ ದಿನ. ಸಾತ್ವಿಕ ಆಹಾರ ಸೇವನೆ ಹಾಗೂ ಕೆಲಸದ ನಡುವೆ ಸೂಕ್ತ ಒಂದು ವಿಶ್ರಾಂತಿ ಪಡೆಯುವುದು ಅಗತ್ಯ. ವಿಶೇಷವಾಗಿ ಕೃಷಿ ಅಥವಾ ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬು, ಧಾನ್ಯ, ತೆಂಗು ಹಾಗೂ ಭೂಮಿ ಆಧಾರಿತ ಬೆಳೆ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಧಾರಣೆ ಸಿಗಲಿದೆ. ಕೃಷಿ ಉಪಕರಣಗಳ ರಿಪೇರಿ ಹಾಗೂ ಮಣ್ಣಿನ ಫಲವತ್ತತೆ ಹೆಚ್ಚಿಸುವಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಶಿಕ್ಷಣ, ಮೆಕ್ಯಾನಿಕಲ್, ಗಣಿಗಾರಿಕೆ, ಸಂಶೋಧನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಶ್ರೇಷ್ಠ ಸಫಲತೆ ದೊರೆಯತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ವಿಶೇಷವಾಗಿ ಕಾಲಭೈರವ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಕಾಗೆಗೆ ಅಥವಾ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನ ನೀವು ಹೆಚ್ಚಿನ ಅದೃಷ್ಟಕ್ಕಾಗಿ ಇಂದ್ರನೀಲ ಹರಳನ್ನು ಬಳಸಿಕೊಳ್ಳಬಹುದು. ಶುಭ ಫಲ ದೊರಕುವಂತ ಸಾಧ್ಯತೆ ಇದೆ. ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಶುಭ ಸಂಖ್ಯೆ 4, ಶುಭ ಬಣ್ಣ ಕಪ್ಪು, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಶುಕ್ರವಾರದ ಸೌಮ್ಯ ಕೃಪೆ ಹಾಗೂ ನಿಮ್ಮ ರಾಶ್ಯಾಧಿಪತಿ ಶನಿದೇವನ ಪ್ರಭಾವದಿಂದಾಗಿ ಈ ದಿನವು ಅತ್ಯಂತ
ಸೃಜನಶೀಲ, ಪ್ರಸನ್ನ ಹಾಗೂ ಆಶಾದಾಯಕವಾಗಿರಲಿದೆ. ಹೊಸ ಯೋಜನೆಗಳು ಹಾಗೂ ಸಮಾಜಮುಖಿ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿರಲಿದೆ. ಕಷ್ಟಪಟ್ಟು ಮಾಡಿದ ಕೆಲಸಗಳಿಗೆ ತಕ್ಕ ಫಲ ದೊರೆಯಲಿದ್ದು, ಸ್ನೇಹಿತರು ಹಾಗೂ ಹಿತೈಷಿಗಳ ಸಹಕಾರದಿಂದ ಕ್ಲಿಷ್ಟಕರ ಕೆಲಸಗಳನ್ನು ಸುಲಭವಾಗಿ ಮುಗಿಸಲಿದ್ದೀರಿ. ಈ ದಿನ ವಿಶೇಷವಾಗಿ ದಿನಗೂಲಿ ಮತ್ತು ಶ್ರಮಿಕರು ಹಾಗೂ ವೈರಿಂಗ್, ಪೈಪ್ಲೈನ್, ವೇರ್ಹೌಸ್ ಹಾಗೂ ದಿನಗೂಲಿ ಆಧಾರದಲ್ಲಿ ದುಡಿಯುವ ಕಾರ್ಮಿಕರಿಗೆ ಇಂದು ಶ್ರಮಕ್ಕೆ ತಕ್ಕಂತೆ ಕೂಲಿಯ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರುವುದರಿಂದ ಮನಸ್ಸಿಗೆ ಸ್ವಲ್ಪ ಹಿತ ದೊರಕುವಂಥ ದಿನ. ಇನ್ನು ವಾಹನ ಚಾಲಕರು, ಆಟೋ ಓಡಿಸತಕ್ಕಂಥವರು, ಕೊರಿಯರ್ ವಾಹನ, ಡೆಲಿವರಿ ಬಾಯ್ಸ್, ಕ್ಯಾಬ್ ಹಾಗೂ ಗೂಡ್ಸ್ ಮತ್ತು ಟೆಂಪೋ ಚಾಲಕರಿಗೆ ಓಡಾಟ ಹೆಚ್ಚಾಗಿರಲಿದೆ. ಸವಾರಿಗಳ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಮಾಡಬೇಕಾದಂಥ ದಿನ. ಮುಖ್ಯವಾಗಿ ಈ ಚಾಲನೆಯಲ್ಲಿ ಇರತಕ್ಕಂಥವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ವಾಹನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಹನದಲ್ಲಿ ಓಡಾಟ ಮಾಡುವಾಗ ಬೇರೆ ಯಾರಿಂದಲಾದರೂ ತೊಂದರೆಗಳಾಗಬಹುದು. ಇನ್ನು ಆಫೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಆಫೀಸ್ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅಥವಾ ಸಣ್ಣ ಪುಟ್ಟ ಪೆಟ್ರೋಲ್ ಬಂಪ್ಗಳಲ್ಲಿ ಅಥವಾ ಸಣ್ಣ ಪುಟ್ಟ ದಿನಸಿ ಅಂಗಡಿಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಈ ದಿನ ಶುಭ ಫಲ ದೊರಕುವಂಥ ದಿನ. ಈ ದಿನ ವ್ಯಾಪಾರ ಮತ್ತು ವಹಿವಾಟಿನ ವಿಚಾರವನ್ನು ನೋಡುವುದಾದರೆ ಇಂದು ಹಣ್ಣು ಹಂಪಲುಗಳ ವ್ಯಾಪಾರ ಮಾಡತಕ್ಕಂಥವರಿಗೆ ಅಥವಾ ಮೊಬೈಲ್ ರೀಚಾರ್ಜ್ ಹಾಗೂ ಅಂಗಡಿ ಮತ್ತು ಎಕ್ಸಸರೀಸ್, ಚಹಾ, ಕಾಫಿ, ಟಿಫಿನ್ ಸೆಂಟರ್ ಮಾಡತಕ್ಕಂಥವರಿಗೆ, ಗೂಡಂಗಡಿ ನಡೆಸುವವರಿಗೆ ನಿಮ್ಮ ವ್ಯಾಪಾರದಲ್ಲಿ ಸಾಧಾರಣ ಸಮಾಧಾನಕರ ಧನಲಾಭವಿರತಕ್ಕಂಥ ದಿನ. ಇನ್ನು ವ್ಯಾಪಾರ ಈ ದಿನ ಡಿಜಿಟಲ್ ಮಾರ್ಕೆಟಿಂಗ್, ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್, ರಿಯಲ್ ಎಸ್ಟೇಟ್ ಹಾಗೂ ಹಾರ್ಡ್ವೇರ್ ಕಮಿಷನ್ ಏಜೆನ್ಸಿ ಇಟ್ಟುಕೊಂಡವರಿಗೆ ಆಕರ್ಷಕ ಧನ ಲಾಭವಾಗಲಿದ್ದು ಗಲ್ಲಾಪೆಟ್ಟಿಗೆಯಲ್ಲಿ ಧನ ಸಂಚಾರ ಚುರುಕಾಗಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಹಣಕಾಸಿನ ಹರಿವು ಚುರುಕಾಗಿದ್ದು ನೂತನ ಮೂಲಗಳಿಂದ ಆದಾಯ ಹರಿದು ಬರಲಿದೆ. ಹಳೆಯ ಸಾಲದ ಬಾಕಿ ವಸೂಲಾಗುವ ಲಕ್ಷಣಗಳಿದ್ದು ಗೃಹ ಬಳಕೆಯ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿ, ವಾಹನ ದುರಸ್ತಿ ಅಥವಾ ಸಾಲದ ಕಂತು ಪಾವತಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಇನ್ನು ಈ ದಿನ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ಸಹೋದರ ಸಹೋದರಿಯರ ಕಡೆಯಿಂದ ಪ್ರಮುಖ ಕೆಲಸಗಳಲ್ಲಿ ಸಹಕಾರ ದೊರೆಯುವಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಿ ಅನ್ಯೋನ್ಯತೆ ಇರಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ತೃಪ್ತಿದಾಯಕವಾದಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಉಲ್ಲಾಸ ಮತ್ತು ಪ್ರಸನ್ನತೆ ಇರಲಿದೆ. ಕಾಲುಗಳ ಆಯಾಸ ಅಥವಾ ನರಗಳ ಸಣ್ಣ ಪುಟ್ಟ ಕಿರಿಕಿರಿ ತಪ್ಪಿಸಲು ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದು ಹಾಗೂ ಸಾಕಷ್ಟು ನೀರು ಸೇವಿಸುವುದು ಉತ್ತಮ. ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿ, ಧಾನ್ಯ, ವಾಣಿಜ್ಯ ಬೆಳೆ ಹಾಗೂ ಜೈವಿಕ ಕೃಷಿಯಲ್ಲಿ ತೊಡಗಿರತಕ್ಕಂಥ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದೆ. ಕೃಷಿ ಯಂತ್ರೋಪಕರಣಗಳ ಖರೀದಿ ಹಾಗೂ ಹೊಸ ನೀರಾವರಿ ಯೋಜನೆಯ ಕೆಲಸಗಳು ಸುಸೂತ್ರವಾಗಿ ನೆರವೇರಲಿದೆ. ಈ ದಿನ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ತಂತ್ರಜ್ಞಾನ, ಸಂಶೋಧನೆ ಹಾಗೂ ಸ್ಪರ್ಧಾತ್ಮಕ ವಿಚಾರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆ ಮಾಡಿಕೊಳ್ಳಬೇಕಾದಂಥ ದಿನ. ಸ್ವಲ್ಪ ಆಲಸ್ಯ ಉಂಟಾಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ಶಾರದಾ ದೇವಿಯನ್ನು ಶೃಂಗೇರಿ, ವಿಶೇಷವಾಗಿ ಶಾರದೆಯ ಅನುಗ್ರಹದಿಂದ ಒಳ್ಳೆಯ ಶುಭ ಫಲ ದೊರಕಲಿದೆ. ಇದರಿಂದ ಹೆಚ್ಚಿನ ಒಂದು ಅದೃಷ್ಟಕ್ಕಾಗಿ ಇಂದ್ರನೀಲ ಹರಳನ್ನು ಧರಿಸಿಕೊಳ್ಳುವುದರಿಂದ ಶುಭ ಫಲದ ಯೋಗವಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೀಲಿ, ಶುಭ ದಿಕ್ಕು ಪಶ್ಚಿಮ ದಿಕ್ಕು, ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ಶುಕ್ರವಾರದ ದೈವಿಕ ಕೃಪೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಗುರುದೇವನ ಪೂರ್ಣ ಅನುಗ್ರಹದಿಂದಾಗಿ ದಿನವು ಅತ್ಯಂತ ಶಾಂತಿಯುತ, ಸಾತ್ವಿಕ ಹಾಗೂ ಯಶಸ್ಸಿನಿಂದ ಕೂಡಿರಲಿದೆ. ಮನಸ್ಸಿನಲ್ಲಿದ್ದ ದುಗುಡಗಳು ಮರೆಯಾಗಿ ಹೊಸ ಚೈತನ್ಯ ಮೂಡುವಂಥ ದಿನ. ನಿಮ್ಮ ಸೌಮ್ಯ ನಡೆ, ನುಡಿ ಹಾಗೂ ದಯಾಗುಣದಿಂದ ಎಲ್ಲರ ಪ್ರೀತಿಗೆ ನೀವು ಈ ದಿನ ಪಾತ್ರರಾಗತಕ್ಕಂಥ ದಿನ. ಧಾರ್ಮಿಕ ಹಾಗೂ ದೈವಿಕ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ಮೂಡತಕ್ಕಂಥ ದಿನ. ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ದಿನಗೂಲಿ ಮಾಡತಕ್ಕಂಥವರಿಗೆ ಹಾಗೂ ಮೀನುಗಾರಿಕೆ
ನೌಕಾಂಗಣ, ವಾಟರ್ ಪ್ಲಾಂಟ್ ಹಾಗೂ ಕ್ಲೀನಿಂಗ್ ಮಾಡತಕ್ಕಂಥವರಿಗೆ, ದಿನಗೂಲಿ ಆಧಾರದಲ್ಲಿ ದುಡಿಯುವ ನೌಕರರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕಂತೆ ಕೂಲಿ ಹಣ ಸುಲಭವಾಗಿ ಕೈ ಸೇರುವಂತಹ ಒಂದು ಯೋಗ ಇರತಕ್ಕಂಥ ದಿನ ಹಾಗೂ ಎಲ್ಲರ ಸಹಕಾರ ಸಿಗತಕ್ಕಂಥ ದಿನ. ವಾಹನ ಚಾಲಕರಿಗೆ, ಟ್ಯಾಕ್ಸಿ ಓಡಿಸತಕ್ಕಂಥವರಿಗೆ, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡತಕ್ಕಂಥವರಿಗೆ ಪ್ರಯಾಣಿಕರಿಂದ ಸಹಕಾರ ಸಿಗಲಿದೆ. ಈ ದಿನದ ನಿಮ್ಮ ಪ್ರಯಾಣ ಸುಖಕರವಾಗಿ ದಿನದ ಗಳಿಕೆಯಲ್ಲೂ ಉತ್ತಮ ಯೋಗ ಕಂಡು ಬರತಕ್ಕಂಥ ದಿನ. ಇನ್ನು ಸಣ್ಣ ಪುಟ್ಟ ಆಫೀಸ್ ಹಾಗೂ ಮೆಡಿಕಲ್ ಶಾಪು, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಸಣ್ಣ ಪುಟ್ಟ ಏನೋ ಒಂದು ಮನಸ್ಸಿಗೆ ಕಿರಿಕಿರಿಗಳಾಗಬಹುದು ಹಾಗೂ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಿದಲ್ಲಿ ಶುಭ ಫಲವಿದೆ. ಸ್ವಲ್ಪ ಕೆಲಸದಲ್ಲಿ ಎಚ್ಚರಿಕೆ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ವ್ಯಾಪಾರ ಮಾಡತಕ್ಕಂಥವರಿಗೆ, ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರ, ತರಕಾರಿ, ಹಣ್ಣು ಹಂಪಲುಗಳು, ಸಣ್ಣ ಡೈರಿ ವ್ಯಾಪಾರಗಳು, ಇಂತಹ ವ್ಯಾಪಾರಗಳಲ್ಲಿ ಒಳ್ಳೆಯ ಒಂದು ಸಾಧಾರಣ ಈ ದಿನ ವ್ಯಾಪಾರ ಇರತಕ್ಕಂಥ ದಿನ. ಒಂದು ಏನೋ ಒಂದು ಜನಗಳ ಸ್ಪಂದನೆಯು ಸಿಗತಕ್ಕಂಥ ದಿನ. ಇನ್ನು ಔಷಧೀಯ ವ್ಯಾಪಾರ ಮಾಡತಕ್ಕಂಥವರಿಗೆ, ಇವೆಂಟ್ ಮ್ಯಾನೇಜ್ಮೆಂಟ್, ಬಟ್ಟೆ ಮಳಿಗೆ, ಜಲಾಧಾರಿತ ಹಾಗೂ ಬಿಸ್ನೆಸ್ ಮಾಡತಕ್ಕಂಥವರಿಗೆ ವಿಶೇಷವಾಗಿ ಧನಲಾಭವಾಗಲಿದ್ದು ಶುಭ ಫಲಗಳು ದೊರೆಯತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಒಂದು ಸ್ಥಿತಿಯನ್ನು ನೋಡುವುದಾದರೆ, ಹಣಕಾಸಿನ ಹರಿವು ಆದಾಯವಾಗಿರಲಿದೆ. ಆಕಸ್ಮಿಕ ಮೂಲಗಳಿಂದ ಅಥವಾ ಹಳೆಯ ಬಾಕಿ ವಸೂಲಿಯಿಂದ ಧನಾಗಮನ ಸುಗಮವಾಗತಕ್ಕಂಥ ದಿನ. ಧಾರ್ಮಿಕ ಕಾರ್ಯಕ್ರಮಗಳು, ಹಿರಿಯರ ಆರೋಗ್ಯ ಅಥವಾ ಗೃಹ ಸೌಕರ್ಯದ ನವೀಕರಣಕ್ಕಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಮಂಗಳಕರ ಹಾಗೂ ಹರ್ಷದಾಯಕ ವಾತಾವರಣವಿರಲಿದೆ. ಕುಟುಂಬದ ಸದಸ್ಯರೊಂದಿಗೆ ಪುಣ್ಯಕ್ಷೇತ್ರ ಅಥವಾ ದೇವರ ದರ್ಶನ ಅಥವಾ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡುವ ಯೋಜನೆ ಈ ದಿನ ರೂಪುಗೊಳ್ಳತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹಾಗೂ ಗೌರವ ಹೆಚ್ಚಾಗಿರಲಿದೆ. ಪ್ರೇಮಿಗಳಿಗೆ ಈ ದಿನ ತೃಪ್ತಿಕರವಾದಂತಹ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಶೀತ, ಕಫ, ಜ್ವರದಂತಹ ಅನಾರೋಗ್ಯಗಳು, ಹಾಗೆ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳತಕ್ಕಂಥ ಸಾಧ್ಯತೆ ಇದೆ. ಆದಷ್ಟು ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿ, ಹಣ್ಣು, ತೆಂಗು, ಅಡಿಕೆ, ಮುಖ್ಯವಾಗಿ ನೀರಾವರಿ ಆಧಾರಿತ ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಅನುಕೂಲಕರ ಧಾರಣೆಯಿಂದ ಸಿಗಲಿದೆ. ಕೃಷಿಯ ಭೂಮಿಯಲ್ಲಿ ಹೊಸ ನೀರಾವರಿ ಯೋಜನೆ ಅಥವಾ ಗೊಬ್ಬರ ನಿರ್ವಹಣೆಗೆ ಈ ದಿನ ಸಮಯ ವಿನಿಯೋಗಿಸತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವೈದ್ಯಕೀಯ ವಿದ್ಯಾರ್ಥಿಗಳು, ನರ್ಸಿಂಗ್ ಕಲಿತಕ್ಕಂಥವರಿಗೆ ಹಾಗೂ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಲಿತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗತಕ್ಕಂಥದ್ದು ಹಾಗೂ ಶಿಕ್ಷಕರ ಪ್ರೋತ್ಸಾಹ, ಬೆಂಬಲ ದೊರೆಯತಕ್ಕಂಥ ದಿನ. ಇನ್ನು ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಇದನ್ನು ವಿಶೇಷವಾಗಿ ದುರ್ಗೆಯ ಆರಾಧನೆ ಮಾಡಿ ಓಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಹಾಗೂ ದೇವಿಗೆ ಸುಗಂಧಿತ ಬಿಳಿ ಹೂವುಗಳನ್ನು ಅರ್ಚನೆ ಮಾಡಿ. ಇನ್ನು ಕಾರ್ಯದ ನಿರ್ವಿಘ್ನತೆಗೋಸ್ಕರವಾಗಿ ಗಣಪತಿಯ ಸ್ಮರಣೆಯನ್ನು ಮಾಡಿ. ಈ ದಿನ ಕನಕ ಪುಷ್ಯರಾಗದಿಂದ ನಿಮಗೆ ಒಳ್ಳೆಯ ಶುಭ ಫಲದ ಸಾಧ್ಯತೆ ಇದೆ. ಕನಕ ಪುಷ್ಯರಾಗ ಹರಳನ್ನು ಧಾರಣೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8ರಿಂದ 9:30 ಶುಭ ಸಂಖ್ಯೆ 7. ಶುಭ ಬಣ್ಣ ಹಳದಿ ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.